ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ನೆಕ್ಸ್ಟ್ ಕ್ವಶನ್ಸ್ನ ಹೇಳ್ತಿದ್ದೇನೆ. 6th ಕ್ಲಾಸ್ದು ನೆಕ್ಸ್ಟ್ ಕ್ವಶನ್ಸ್ನ ಹೇಳ್ತಿದ್ದೇನೆ. ಯಾವುದಂದ್ರೆ ನೆಕ್ಸ್ಟ್ ನಾನು ಹೇಳೋದು ನೇಮ್ ದ 5 largest cities in India. ಇಲ್ಲಿ ನಾನು ಬೇಸಿಕ್ಸ್ ಕ್ಲಾಸಲ್ಲಿ ಕೆಲವೊಂದು ಟಾಪಿಕ್ಸ್ನ ಹೇಳಿದ್ದೆ. ನಾನು ನಿಮಗೆ ಮನಿ, ಡಿಸ್ಟೆನ್ಸ್, ಡಿಸ್ಟೆನ್ಸ್ ಹೇಳಿಲ್ಲ, ಲೆಂತ್ ಅಂತ ಹೇಳಿದ್ದೆ, ಮನಿ ಅಂತ ಹೇಳಿದ್ದೆ, ಇವೆಲ್ಲ ಮೆಜರ್ಮೆಂಟ್ಸ್ ಬಗ್ಗೆ ಮತ್ತೆ ಹೇಳಿದ್ದೆ ನಾನು. ಮತ್ತೆ ಕೆಲವೊಂದಿಷ್ಟು ಪ್ರಾಬ್ಲಮ್ನ ಮಾಡಿದ್ದೆ ಸಾಲ್ವ್. ಕಿಲೋಮೀಟರಲ್ಲಿ ಕೊಟ್ಟಿದ್ದಾನ, ಮೀಟರಲ್ಲಿ ಕೊಟ್ಟಿದ್ದಾನ, ಕಿಲೋಮೀಟರ್ಗೆ ಮಾಡೋದು, ಗ್ರಾಮಲ್ಲಿ ಇರೋದನ್ನ ಕೆಜಿಗೆ ಮಾಡೋದು, ಇದೆಲ್ಲ ಕೇಳಿದ್ದೆ ನಾನು. ಮಿಲಿಗ್ರಾಮ್ ಇದ್ದಿದ್ದನ್ನ ಕೆಜಿಗೆ, ಹೀಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಅಲ್ಲಿ 2 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಅದರ ನೆಕ್ಸ್ಟ್ ಪ್ರಾಬ್ಲಮ್ ಯಾವ್ದಿದೆ ಅಂದ್ರೆ ದ ನೇಮ್. ನೆಕ್ಸ್ಟ್ ಯಾವ್ದಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೇಮ್ ದ 5 largest cities in India. ಇಲ್ಲಿ ಏನಂದಿದ್ದಾರೆ ಅಂದ್ರೆ ನಿಮ್ಗೆ ಏನ್ ಹೇಳಿದ್ದಾರೆ ಅಂದ್ರೆ 5 ಇಂಥ ಲಾರ್ಜೆಸ್ಟ್ ಸಿಟೀಸ್ದು ಹೆಸರನ್ನ ಹೇಳಿ ಅಂತ ಅಂದಿದ್ದಾರೆ. ಎಲ್ಲಿ? ಇಂಡಿಯಾದಲ್ಲಿ 5 largest ಸಿಟಿ ಯಾವಿದಾವೆಲ್ಲ ಅದ್ರ ಹೆಸರನ್ನ ಹೇಳಂತ ಹೇಳಿದ್ದಾರೆ. ಅದಾದ್ಮೇಲೆ ಫೈಂಡ್ ದೇರ್ ಪಾಪ್ಯುಲೇಷನ್ ಆಲ್ಸೋ. ಪಾಪ್ಯುಲೇಷನ್ಸ್ನ ಫೈಂಡ್ ಮಾಡಂದರೆ, ಪಾಪ್ಯುಲೇಷನ್ ಅಂದ್ರೆ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬೇಕು, ಜನಗಳದ ಸ್ಟ್ರೆಂತ್ ನ ಹೇಳ್ಬೇಕು. ಎಷ್ಟು ಸ್ಟೇಟ್ ಇದಾವೆ? 5 ಸಿಟೀಸ್ ಇದಾವೆ ಇಂಡಿಯಾ ಅಲ್ಲಿ. ಎಂತ ಸಿಟೀಸ್ ಅಂದ್ರೆ ಲಾರ್ಜ್ ಸಿಟೀಸ್ ಇದಾವೆ ಇಂಡಿಯಾ ಅಲ್ಲಿ. 5 large ಸಿಟೀಸ್ ಇದಾವೆ. ಆ ಸಿಟೀಸ್ದು ಪಾಪ್ಯುಲೇಷನ್ ನ ಹೇಳ್ಬೇಕಂತ ಹೇಳಿದ್ದಾರೆ. ಅದಾದ್ಮೇಲೆ ಫೈಂಡ್ ದ ಡಿಸ್ಟೆನ್ಸ್ ಇನ್ ಕಿಲೋಮೀಟರ್ಸ್. ಪ್ರತಿಯೊಂದು ಸಿಟೀಸ್ದು ಏನ್ ಹೇಳಿದ್ದಾರೆ ಇಲ್ಲಿ? ಕಿಲೋಮೀಟರ್ ಬಿಟ್ವೀನ್ ಈಚ್ ಪೇರ್ ಆಫ್ ದೀಸ್ ಸಿಟೀಸ್. ಇಲ್ಲಿ ಏನಂದಿದ್ದಾರೆ ಅಂದ್ರೆ ಪ್ರತಿಯೊಂದು ಸಿಟೀಸ್ಗೆ ನೀವು ಕಂಪೇರ್ ಮಾಡಿ ನೋಡಿದ್ರೆ ಇದರದ್ದು ಡಿಸ್ಟೆನ್ಸ್ ಎಷ್ಟಿದೆ, ಮತ್ತೆ ಇದರದ್ದು ಹೀಗೆ ಡಿಸ್ಟೆನ್ಸ್ ಹೇಳ್ಬೇಕು. ನೀವು ಪ್ರತಿಯೊಂದು ಸಿಟೀಸ್ ನೀವು ಡಿಸ್ಟೆನ್ಸ್ ಹೇಳ್ಬೇಕಾದ್ರೆ ನೀವು ಅಲ್ಲಿ 2 ಸಿಟಿನ ಕಂಪೇರ್ ಆಗಿ 2 ಸಿಟಿನ ಪೇರ್ ಅಲ್ಲಿ ತಗೊಂಡು ನೀವು ಇದ್ರ ಮಧ್ಯೆ ಇರೋ ಡಿಸ್ಟೆನ್ಸ್ ನ ಹೇಳ್ತೀರಿ. ನೀವು ಡಿಸ್ಟೆನ್ಸ್ ಯಾವಾಗ್ಲೂ ಹೇಳ್ಬೇಕಾದ್ರೆ ಇಲ್ಲೊಂದು ಆಬ್ಜೆಕ್ಟ್ ಇರ್ತದೆ, ಇಲ್ಲೊಂದು ಆಬ್ಜೆಕ್ಟ್ ಇರ್ತದೆ. ಇವು 2 ಮಧ್ಯೆ ಇರೋ ಲೆಂತ್ ಅನ್ನ ನೀವು ಡಿಸ್ಟೆನ್ಸ್ ಆಗಿ ತಗೋತೀರಿ. ಇಲ್ಲಿ ಅನ್ಕೊಳ್ಳಿ, ಇಲ್ಲೊಂದು ಸಿಟಿ ಇದೆ, ಇಲ್ಲೊಂದು ಸಿಟಿ ಇದೆ. ಈ 2 ಸಿಟಿಗಳ ಮಧ್ಯೆ ಡಿಸ್ಟೆನ್ಸ್ ಹೇಳ್ಬೇಕಲ್ಲ ನಮ್ಗೆ. ಸೊ ನಾವಲ್ಲಿ ಡಿಸ್ಟೆನ್ಸ್ ಹೇಳ್ಬೇಕಾದ್ರೆ ನಮ್ಗೆ ಏನ್ ಬೇಕಲ್ಲಿ? 2 ಸಿಟೀಸ್ ಬೇಕು. ಇಲ್ಲಿ ಸಿಟೀಸ್ ಕೊಟ್ಟಿದ್ದಾರೆ, ಸೊ 2 ಸಿಟಿ ಬೇಕು ನಮ್ಗೆ ಅದರ ಡಿಸ್ಟೆನ್ಸ್ ಹೇಳ್ಬೇಕಾದ್ರೆ. ಸೊ ಇಲ್ಲಿ ಪೇರ್ ಆಫ್ ಸಿಟೀಸ್ ಅಂದ್ರೆ ಡಿಸ್ಟೆನ್ಸ್ ಹೇಳ್ಬೇಕಾದ್ರೆ ನಮ್ಗೆ ಪೇರ್ ಅಲ್ಲಿನೇ ತಗೋತೀವಿ ನಾವು. ಈ ಜೋಡಿ, ಪೇರ್ ಅಂದ್ರೆ ಜೋಡಿ. 2 ಸಿಟೀಸ್ ತಗೋತೀವಿ, ಜೋಡಿಯಾಗಿ ತಗೊಂಡು ಅವು 2 ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳ್ತೀವಿ. ಇಷ್ಟು ಹೇಳಿದ್ದಾರೆ. ಫಸ್ಟ್ ಏನ್ ಮಾಡಂದರೆ 5 large ಸಿಟಿ ಯಾವಿದಾವೆ ಅಂತ ಬರಿಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ಅವು ಒಟ್ಟು ಸಿಟಿಯಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಹೇಳ್ಬೇಕು. ಅದು ಆದ್ಮೇಲೆ ಕಂಪೇರ್ ಮಾಡ್ಬೇಕು. ಕಂಪೇರ್ ಮಾಡಿ ಡಿಸ್ಟೆನ್ಸ್ ಎಷ್ಟಾಗ್ತದೆ ಅಂತ ಹೇಳ್ಬೇಕು. ಅವು ಎರಡು ಸಿಟಿ ತಗೊಂಡು ಅವು 2 ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳ್ಬೇಕು. ಹೇಳ್ತೀರಾ ಚಿಲ್ಡ್ರನ್ಸ್? ಹಾಗಾದ್ರೆ ಸಾಲ್ವ್ ಮಾಡೋಣ ಈ ಕ್ವಶನ್. ಬನ್ನಿ. ಇಲ್ಲಿ 5 large ಸಿಟೀಸ್ ಯಾವಂದ್ರೆ ಡೆಲ್ಲಿ, ಮುಂಬೈ, ಬೆಂಗಳೂರು, ಕೋಲ್ಕತ್ತಾ, ಚೆನ್ನೈ. ನಮ್ ಇಂಡಿಯಾದಲ್ಲಿ ಇಷ್ಟು ಲಾರ್ಜೆಸ್ಟ್ ಸಿಟೀಸ್ ಇದಾವೆ. ಯಾವಂದ್ರೆ ಡೆಲ್ಲಿ ಒಂದು ಬಂತು, ಅದಾದ್ಮೇಲೆ ಮುಂಬೈ, ಅದಾದ್ಮೇಲೆ ಬೆಂಗಳೂರು, ಅದಾದ್ಮೇಲೆ ಕೋಲ್ಕತ್ತಾ, ಅದಾದ್ಮೇಲೆ ಚೆನ್ನೈ. ಇಲ್ಲಿ ಹಾಗಾದ್ರೆ ಇದು 5 largest cities ಆಯ್ತು.
ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕು, ದೇರ್ ಪಾಪ್ಯುಲೇಷನ್ ನ ಫೈಂಡ್ ಮಾಡ್ಬೇಕು. ನಾನ್ ನಿಮ್ಗೆ ಇಲ್ಲಿ ಡೈರೆಕ್ಟ್ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಕೊಟ್ಟಿದ್ದೇನೆ. ಇಲ್ಲಿ ನಿಮಗೆ ಪಾಪ್ಯುಲೇಷನ್ ನ ಹೇಗೆ ಫೈಂಡ್ ಮಾಡೋದಂತ ನಾನು ಹೇಳಿಲ್ಲ, ಯಾಕಂದ್ರೆ ಅದು ನಿಮ್ಗೆ ಈಗ ಹೇಳಿದ್ರೂ ಅರ್ಥ ಆಗೋದಿಲ್ಲ. ನಿಮ್ದು ಎಬಿಲಿಟಿ ಇನ್ನ ಅಷ್ಟ ಗ್ರೋ ಆಗಿಲ್ಲ. ಸೊ ನಿಮ್ಗೆ ಅದು ಟಾಪಿಕ್ ನಾನು ಈಗ ಹೇಳಿದ್ರೂ ನಿಮ್ಗೆ ಆ ಟಾಪಿಕ್ ಅರ್ಥ ಆಗಲ್ಲ. ಪಾಪ್ಯುಲೇಷನ್ ಹೇಗೆ ಫೈಂಡ್ ಮಾಡೋದು ಇದೆಲ್ಲ, ಅದಕ್ಕೆ ಕೆಲವೊಂದು ನೀವು ಟಾಪಿಕ್ಸ್ ನ ರೀಡ್ ಕಲ್ಕೋಬೇಕು. ಹೀಗೆ ಏರಿಯಾ, ಡೆನ್ಸಿಟಿ ಹೀಗೆಲ್ಲ ಇದಾವೆ. ಅವೆಲ್ಲ ಗೊತ್ತಾದ್ರೆ ನಿಮ್ಗೆ ಪಾಪ್ಯುಲೇಷನ್ ಹೇಗೆ ಫೈಂಡ್ ಮಾಡ್ತಾರೆ ಅಂತ ಗೊತ್ತಾಗ್ತದೆ. ಸೊ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಚಿಕ್ಕ ಮಕ್ಕಳಿಗೆ ಹೇಳೋದಿಕ್ಕೆ ಡೈರೆಕ್ಟ್ ಆಗಿ ನಾನು ಪಾಪ್ಯುಲೇಷನ್ ಎಷ್ಟಿದೆ ಅಂತ ತಗೊಂಡಿನಿ. ಸೊ ಡೆಲ್ಲಿಯಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ ಅಂದ್ರೆ 32 ಮಿಲಿಯನ್. 32 ಮಿಲಿಯನ್ ಅಷ್ಟು ಪಾಪ್ಯುಲೇಷನ್ ಇದೆ. ನಾನು ಹೇಳಿದ್ದೆ ನಿಮ್ಗೆ ಬೇಸಿಕ್ಸ್ ಅಲ್ಲಿ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಹೇಳೋವಾಗ ಈ ನಂಬರ್ ನ ರೀಡ್ ಮಾಡೋದು ಮತ್ತೆ ನಂಬರ್ ಫಾರ್ಮ್ ಅಲ್ಲಿ ಹೇಗೆ ಬರೆಯೋದಂತ ಹೇಳಿದ್ದೆ. ಹಾಗಾದ್ರೆ ಇದರದ್ದು ನಂಬರ್ ಫಾರ್ಮ್ ಏನಾಗ್ತದೆ ಹೇಳಿ ನನ್ಗೆ. 32 ಅನ್ನೋದು ಮಿಲಿಯನ್ ಪ್ಲೇಸ್ ಅಲ್ಲಿ ಆಯ್ತು. ಮಿಲಿಯನ್ ಪ್ಲೇಸ್ ಆದ್ಮೇಲೆ ಅದಕ್ಕಿಂತ ಮೊದಲು 1000 ಬರ್ತದೆ, ಅದಾದ್ಮೇಲೆ 100, 10s, 1s ಅಂತ ಬರ್ತದೆ. ಸೊ ನಾವು 1000 ಪ್ಲೇಸ್ ಅಲ್ಲಿ ಇದು ಫಸ್ಟ್ ಹೇಳಿ ನಂಗೆ ಯಾವ ಸಿಸ್ಟಮ್ ಆಯ್ತಿದು, ಇಂಟರ್ನ್ಯಾಷನಲ್. ಏನು ಇಂಟರ್ನ್ಯಾಷನಲ್. ಇಲ್ಲಿ 3 zeros ಕೊಟ್ವಿ. ಅದಾದ್ಮೇಲೆ ಇದು 100,000, 10,000, ಇಲ್ಲಿ 1000. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೀವು ಇಲ್ಲಿ 100 ಪ್ಲೇಸ್ ಅಲ್ಲಿನೂ 0, 10s ಅಲ್ಲಿನೂ 0. ಸೊ ಹಾಗಾದ್ರೆ ಡೆಲ್ಲಿಯಲ್ಲಿ ಇಷ್ಟು ಪಾಪ್ಯುಲೇಷನ್ ಇದೆ ನೋಡಿ. ಎಷ್ಟು ಪಾಪ್ಯುಲೇಷನ್ ಇದೆ, ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಡೆಲ್ಲಿಯಲ್ಲಿ. ಮತ್ತೆ ಮುಂಬೈಯಲ್ಲಿ 20 ಬರ್ದು ಮತ್ತೆ ಸೇಮ್ ಮಿಲಿಯನ್ ಕೊಟ್ಟಿದ್ದಾರೆ. ಇದೇ ತರ ಎಷ್ಟು ಪಾಪ್ಯುಲೇಷನ್ ಇದೆ, ಎಷ್ಟಂದ್ರೆ 20 ಮಿಲಿಯನ್. ಇದು ಇಂಡಿಯನ್ ಸಿಸ್ಟಮ್ ಅಲ್ಲಿ ಎಷ್ಟು ಆಗ್ತದೆ, ಕ್ರೋರ್. ಅಂದ್ರೆ 32 ಕ್ರೋರ್ ಇದೆ ಇಲ್ಲಿ. 32 ಕ್ರೋರ್ ಆಗ್ತದೆ. 1s, 10s, 100,000, 10,000, lakh, 10 lakh, ಕ್ರೋರ್. 32 ಕ್ರೋರ್. ಇಲ್ಲಿ 20 ಕ್ರೋರ್ ಇಂಡಿಯನ್ ಅಲ್ಲಿ ಆಯ್ತು. ಅಂದ್ರೆ ಇಲ್ಲಿ ಇಂಟರ್ನ್ಯಾಷನಲ್ ಸಿಸ್ಟಮ್ಸ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಎಷ್ಟು, ಡೆಲ್ಲಿಯಲ್ಲಿ 32 ಮಿಲಿಯನ್, ಮತ್ತೆ ಮುಂಬೈಯಲ್ಲಿ 20 ಮಿಲಿಯನ್, ಇಲ್ಲಿ ಬೆಂಗಳೂರಲ್ಲಿ 13 ಮಿಲಿಯನ್. ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲೇ ನಿಮ್ಗೆ ಪಾಪ್ಯುಲೇಷನ್ ಹೇಳಿದ್ದಾರೆ ಇಲ್ಲಿ. ಇದನ್ನ ನೀವು ಇಂಡಿಯನ್ ಸಿಸ್ಟಮ್ ಅಲ್ಲಿನೂ ಬರ್ಕೋಬಹುದು. ಎಷ್ಟು ಪಾಪ್ಯುಲೇಷನ್ ಆಗ್ತಿದೆ ಅಂತ ಇಂಡಿಯನ್ ಸಿಸ್ಟಮ್ ಅಲ್ಲಿನೂ ನೋಡ್ಬೋದು. ನಾನು ಇಂಡಿಯನ್ ಸಿಸ್ಟಮ್ನು ಹೇಳಿದ್ದೆ ನಿಮ್ಗೆ. ಇಂಡಿಯನ್ ಸಿಸ್ಟಮ್ ಅಲ್ಲಿ ಕಾಮರ್ಸ್ ಹೇಗೆ ಹಾಕ್ಬೇಕು, ಅದನ್ನ ರೀಡ್ ಹೇಗೆ ಮಾಡ್ಬೇಕು ಎಲ್ಲ ಹೇಳಿದ್ದೆ ನಿಮ್ಗೆ. ಬೇಸಿಕ್ಸ್ ಅಲ್ಲಿ ಹೇಳ್ತೀನಿ ನಾನು. ಇಂಡಿಯನ್ ಸಿಸ್ಟಮ್ ಕೊಟ್ಟಿದ್ದನ್ನ ಇಂಟರ್ನ್ಯಾಷನಲ್ ಸಿಸ್ಟಮ್ಗೆ ಕನ್ವರ್ಟ್ ಹೇಗೆ ಮಾಡ್ತಾರೆ, ಮತ್ತೆ ಈ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಕೊಟ್ಟಿರೋದನ್ನ ಇಂಡಿಯನ್ ಸಿಸ್ಟಮ್ಗೆ ಕನ್ವರ್ಟ್ ಹೇಗೆ ಮಾಡ್ತಾರೆ ಅದು ನಾನು ಬೇಸಿಕ್ಸ್ ವಿಡಿಯೋಸ್ ಅಲ್ಲಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಈಗ ಫಸ್ಟ್ ಇದ್ರದ್ದು ಅಷ್ಟೇ ನೋಡೋಣ. ಇದು ಕ್ವಶನಿಗೆ ಏನ್ ಬೇಕಾದ ಅಷ್ಟೇ ನೋಡೋಣ. ಇಲ್ಲೇನ್ ಹೇಳಿದ್ದಾರೆ, ಪಾಪ್ಯುಲೇಷನ್ ಅಂತ ಹೇಳಿದ್ದಾರೆ. ಪಾಪ್ಯುಲೇಷನ್ ಎಲ್ಲತ್ತದ್ದು ಪಾಪ್ಯುಲೇಷನ್ ಹೇಳಿದ್ದೆ ನಾನು ನಿಮ್ಗೆ, ಡೈರೆಕ್ಟ್ ಹೇಳಿದ್ದೆ. ಡೆಲ್ಲಿಯಲ್ಲಿ 32 ಮಿಲಿಯನ್, ಮುಂಬೈಯಲ್ಲಿ 20 ಮಿಲಿಯನ್, ಬೆಂಗಳೂರಲ್ಲಿ 13 ಮಿಲಿಯನ್, ಕೋಲ್ಕತ್ತಾ ಅಲ್ಲಿ 15 ಮಿಲಿಯನ್, ಚೆನ್ನೈಯಲ್ಲಿ 11 ಮಿಲಿಯನ್. ಹಾಗಾದ್ರೆ ಇಲ್ಲಿ ಏನಾಯ್ತು, ಪಾಪ್ಯುಲೇಷನ್ ಆಯ್ತು. ಇನ್ ನೆಕ್ಸ್ಟ್ ನೋಡೋಣ ಡಿಸ್ಟೆನ್ಸ್ ಬೇಕಾದ್ರೆ ಇವು ಸಿಟೀಸ್ ನ ನಾವು ಕಂಪೇರ್ ಮಾಡ್ಬೇಕು. ಇಲ್ಲಿ ಡಿಸ್ಟೆನ್ಸ್ ಫೈಂಡ್ ಮಾಡ್ಬೇಕಾದ್ರೆ ಅದಕ್ಕೂ ಒಂದ್ ಮ್ಯಾಥಮೆಟಿಕಲಿ ಒಂದ್ ವೇ ಇದೆ. ಅದು ನಿಮ್ಗೆ ಈಗ ಬೇಡ, ನಾನು ನಿಮ್ಗೆ ಡೈರೆಕ್ಟ್ ಡಿಸ್ಟೆನ್ಸ್ ಎಷ್ಟಿದೆ ಅಂತಾನೆ ಕೊಡ್ತೀನಿ. ನೀವೇನ್ ಮಾಡ್ಬೇಕು, ಅದೇ ತರ ಈ ಕ್ವಶನ್ ಕೊಟ್ರೆ ನೀವು ಇದು ನೆನಪಲ್ಲಿ ಇಟ್ಕೊಂಡು ಎಕ್ಸಾಮ್ಸ್ ಅಲ್ಲಿ ಬರಿಬೇಕು.
ಇದು ಇಷ್ಟೇ ನೆನ್ಪಿಟ್ಕೊಳ್ಳೇಬೇಕು ನೀವೀಗ. ಈಗ ನೆನ್ಪಿಟ್ಕೊಂಡ್ರೆ ಮುಂದೆ ಹೋಗ್ತಾ ಹೋಗ್ತಾ ಹೈಯರ್ ಸ್ಟಡೀಸ್ ಅಲ್ಲಿ ನಿಮ್ಗೆ ಪಾಪ್ಯುಲೇಷನ್ ಹೇಗೆ ಫೈಂಡ್ ಮಾಡ್ತಾರೆ, ಡಿಸ್ಟೆನ್ಸ್ ಹೆಂಗೆ ಫೈಂಡ್ ಮಾಡ್ತಾರೆ, ಅದೆಲ್ಲ ಮುಂದೆ ಹೈಯರ್ ಸ್ಟಡೀಸ್ ಅಲ್ಲಿ ಹೋಗೋಣ ನೀವು ಕಲಿತೀರಿ. ಈಗ ನಿಮ್ಗೆ ಜಸ್ಟ್ ಇವು ವ್ಯಾಲ್ಯೂಸ್ನ ನೆನಪಲ್ಲಿ ಇಟ್ಕೋಬೇಕು. ನೀವು ಏನ್ ಮಾಡ್ಬೇಕು, ನಾನೇನ್ ಹೇಳಿರ್ತೀನಿ ಪ್ರತಿಯೊಂದನ್ನ ನೆನಪಲ್ಲಿ ಇಟ್ಕೋಬೇಕು. ಎಷ್ಟಾಗತ್ತೆ ಅಷ್ಟು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ, ಮತ್ತೆ ಅರ್ಥ ಆಗಿದ್ದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು. ಮಾಡ್ತೀರಾ ಹಾಗೆ ಸ್ಟಡಿ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ. ಹಾಗಾದ್ರೆ ಬನ್ನಿ ಚಿಲ್ಡ್ರನ್ಸ್, ಇಲ್ಲೇನ್ ಡಿಸ್ಟೆನ್ಸ್ ನ ನೋಡೋಣ. ಏನಂದ್ರೆ ಇಲ್ಲಿ ಡೆಲ್ಲಿಯಿಂದ ಮುಂಬೈಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಫಸ್ಟ್ ನೋಡೋಣ. ಡೆಲ್ಲಿಯಿಂದ ಮುಂಬೈಗೆ, ಡೆಲ್ಲಿಯಿಂದ ಬೆಂಗಳೂರಿಗೆ, ಮತ್ತೆ ಡೆಲ್ಲಿಯಿಂದ ಕೋಲ್ಕತ್ತಾಗೆ ಎಷ್ಟು ಡಿಸ್ಟೆನ್ಸ್ ಇದೆಯಾ ಅಂತ ನೋಡೋಣ. ಓಕೆ, ಡೆಲ್ಲಿ ಅನ್ಕೊಳ್ಳಿ, ಇದಿಷ್ಟು ಹಿಂಗ ಇದೆಷ್ಟು ಒಂದು ಜಾಗ ಇದೆ ಅಂತ ಅನ್ಕೊಳ್ಳಿ. ಏನಿದು, ಈ ಜಾಗದ ಹೆಸರು ಡೆಲ್ಲಿ. ಇದೊಂದು ಸಿಟಿ ಇದೆ. ಎಷ್ಟು ಏರಿಯಾ ಅಲ್ಲಿ ಡೆಲ್ಲಿ ಇದೆ ಅಂತ ಅನ್ಕೊಳ್ಳಿ. ಇದಿಷ್ಟು ಏರಿಯಾ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ನಾನು ಬೋರ್ಡ್ ಅಲ್ಲಿ ಚಿಕ್ಕದಾಗಿ ಡ್ರಾ ಮಾಡಿದ್ದೀನಿ, ಆದ್ರೆ ಡೆಲ್ಲಿ ಬಹಳಷ್ಟು ದೊಡ್ಡದಿದೆ. ಏರಿಯಾ. ಏರಿಯಾ ಅನ್ಕೊಳ್ಳಿ, ಇಲ್ಲಿ ಡೆಲ್ಲಿ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಡೆಲ್ಲಿ ಇದೆ, ಮತ್ತೆ ಇಲ್ಲೇನಿದೆ, ಇಲ್ಲಿ ಒಂದು ಮುಂಬೈ ಇದೆ ಅಂತ ಅನ್ಕೊಳ್ಳಿ. ಏನು, ಮುಂಬೈ. ಇಲ್ಲಿ ಡೆಲ್ಲಿ ಇದೆ, ಇಲ್ಲಿ ಮುಂಬೈ ಇದೆ. ನಮ್ಗೆ ಈ ಡೆಲ್ಲಿಯಿಂದ ಮುಂಬೈಗೆ ಹೋಗ್ಬೇಕಾದ್ರೆ ನೀವು ಅನ್ಕೊಳ್ಳಿ, ನೀವು ಒಂದು ಟ್ರೈನ್ ಅಲ್ಲಿ ಕೂತ್ ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳಿ. ಚಿಕ್ಕ ಬುಕ್ ಅಂತ ಟ್ರೈನ್ ಅಲ್ಲಿ ಕೂತು ಹೋಗ್ತಿದ್ದೀರಾ. ಆ ಟ್ರೈನ್ ಅಲ್ಲಿ ಹೋಗುವಾಗ ನಿಮ್ಗೆ ಡೆಲ್ಲಿಯಿಂದ ಮುಂಬೈಗೆ ಎಷ್ಟು ಬೇಕು, ಕಿಲೋಮೀಟರ್ ಎಷ್ಟಿದೆ ಅಂತ ನೀವು ನೋಡ್ತೀರಾ. ಡಿಸ್ಟೆನ್ಸ್ ಇಲ್ಲಿದಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಟ್ರೈನ್ ಆದ್ರೂ ತಗೋರಿ, ಬಸ್ ಆದ್ರೂ ತಗೋರಿ, ಕಾರ್ ಆದ್ರೂ ತಗೋರಿ, ಏನಾದ್ರೂ ತಗೋರಿ, ನೀವು ಹೋಗ್ತಿರ್ತೀರಾ. ಅಲ್ಲಿ ನಿಮ್ಗೆ ಇಲ್ಲಿದಿಂದ ಇಲ್ಲಿಗೆ ಹೋಗೋದಿಕ್ಕೆ ಎಷ್ಟು ಡಿಸ್ಟೆನ್ಸ್ ನಾವು ಟ್ರಾವೆಲ್ ಮಾಡ್ಬೇಕಂತ ನಿಮ್ಗೆ ಬೇಕಾಗ್ತದೆ ಅಲ್ಲಿ. ಆಗ ನೀವು ಅಲ್ಲಿ ಎಷ್ಟು ಡಿಸ್ಟೆನ್ಸ್ ನೀವು ಡೆಲ್ಲಿಯಿಂದ ಮುಂಬೈಗೆ ಟ್ರಾವೆಲ್ ಮಾಡ್ಬೇಕಂದ್ರೆ ಎಷ್ಟಾಗ್ತದೆ, 1420 ಕಿಲೋಮೀಟರ್. ಕಿಲೋಮೀಟರ್ ಅಂದ್ರೆ ನಾನು ಹೇಳಿದ್ದೆ ಲಾಂಗ್ ಲೆಂತಿಗೆ ಕಿಲೋಮೀಟರ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ. ಬೇಸಿಕಲಿ ಏನು, ಲಾಂಗ್ ಲೆಂತಿಗೆ ಕಿಲೋಮೀಟರ್ ಯೂಸ್ ಮಾಡ್ತಾರೆ. ಎಂತ ಲಾಂಗ್ ಲೆಂತ್ ಅಂದ್ರೆ ಇದೇ ಲೆಂತ್ ಎಲ್ಲಿ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಹೋಗುವಾಗ ನಮ್ಗೆ ಲಾಂಗ್ ಲೆಂತ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ. ಆ ಟ್ರಾವೆಲ್ ಎಷ್ಟ್ ಮಾಡಿವಿ ಅಂತ ಹೇಳೋದಿಕ್ಕೆ ಒಂದ್ ಕ್ವಾಂಟಿಟಿ ಬೇಕು. ಯಾವ ಕ್ವಾಂಟಿಟಿ ಅಂದ್ರೆ ಡಿಸ್ಟೆನ್ಸ್. ಆ ಡಿಸ್ಟೆನ್ಸ್ ಎಷ್ಟಾಗ್ತದೆ ಇಲ್ಲಿ, 1420 ಕಿಲೋಮೀಟರ್. ಹಾಗಾದ್ರೆ ಇದು ನೆನಪಲ್ಲಿ ಇಟ್ಕೋತೀರಾ ನೀವು ವ್ಯಾಲ್ಯೂ. ಇದು ಹೇಗೆ ಬಂತು ಇದೆಲ್ಲ ಬೇಡ ಈಗ ನಿಮ್ಗೆ, ಅದು ಹೈಯರ್ ಸ್ಟಡೀಸ್ ಅಲ್ಲಿ ಕಲ್ತೀರಾ. ಈಗ ನಿಮ್ಗೆ ಎಷ್ಟು ಬೇಕು, ನಿಮ್ಗೆ ಲಾಂಗ್ ಡಿಸ್ಟೆನ್ಸ್, ಸ್ಮಾಲ್, ಲಾರ್ಜ್, ಸ್ಮಾಲ್, ಇದಷ್ಟೇ ಗೊತ್ತಾಗ್ಬೇಕು. ನಿಮ್ಗೆ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಗೊತ್ತಾಗ್ಬೇಕು, ಎಷ್ಟು ಲಾರ್ಜ್ ಇದೆ, ಎಷ್ಟು ಯಾವ ಸಿಟಿ ಲಾರ್ಜ್ ಇದೆ, ಯಾವ್ದು ಸ್ಮಾಲ್ ಇದೆ ಅಂತ ಗೊತ್ತಾಗ್ಬೇಕು. ಮತ್ತೆ ಇಲ್ಲಿ ಡಿಸ್ಟೆನ್ಸ್ ಅಂದ್ರೆ ಲೆಂತ್. ಎದ್ರಲ್ಲಿ ನಾವು ಜಸ್ಟ್ ಹೇಳಿದ್ದೆ ನಿಮ್ಗೆ ಕ್ವಾಂಟಿಟಿ ಬಗ್ಗೆ ಕಲಿತಿದ್ವಿ. ಇಲ್ಲಿ ಬರೀ ಜಸ್ಟ್ ನೀವು ನೋಡಿ ಕ್ವಾಂಟಿಟಿ, ಇಲ್ಲಿ ಕ್ವಾಂಟಿಟಿ ಹೇಗೆ ಯೂಸ್ ಆಗ್ತಿದೆ ಅಂತ ಅಷ್ಟೇ ನೋಡಿ. ಇಲ್ಲೊಂದು ಕ್ವಾಂಟಿಟಿ ಯೂಸ್ ಆಗಿದೆ, ಯಾವುದು, ಡಿಸ್ಟೆನ್ಸ್. ಅದನ್ನ ನಾವು ಹೇಗೆ ಮೆಜರ್ ಮಾಡ್ತೀವಿ, ಲೆಂತ್. ಯಾವ ಲೆಂತ್ ತಗೋತೀವಿ, ಲಾಂಗ್ ಲೆಂತ್. ಲಾಂಗ್ ಲೆಂತ್ ನ ಮೆಜರ್ ಮಾಡೋದಕ್ಕೆ ನಮ್ಗೆ ಒಂದು ಯೂನಿಟ್ ಇದೆ, ಸ್ಟ್ಯಾಂಡರ್ಡ್ ಯೂನಿಟ್ ಇದೆ, ಅದು ಕಿಲೋಮೀಟರ್. ಸೊ ಇದು ಡಿಸ್ಟೆನ್ಸ್, ಇಲ್ಲಿ ಕ್ವಾಂಟಿಟಿ ಯೂಸ್ ಆಯ್ತು.
ನಿಮ್ಗೆ ಇಷ್ಟೇ ಬೇಕು. ಇಲ್ಲಿ ಕ್ವಾಂಟಿಟಿ, ಯಾವ ಕ್ವಾಂಟಿಟಿ ಯೂಸ್ ಆಗ್ತಿದೆ, ಎಂತ ಕ್ವಾಂಟಿಟಿ ಯೂಸ್ ಆಗ್ತಿದೆ, ಮತ್ತೆ ಎದಕ್ಕೆ ಯೂಸ್ ಆಗ್ತಿದೆ, ಇಲ್ಲಿ ಯಾವ ಯೂನಿಟ್ ಆ ಕ್ವಾಂಟಿಟಿಗೆ ತಗೋತೀವಿ, ಇದಷ್ಟೇ ಗೊತ್ತಾಗ್ಬೇಕು ನಿಮ್ಗೆ. ಬೇರೆ ಯಾವುದು ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಸೋಕೆ ಕೊಟ್ಟಿಲ್ಲ. ಇಲ್ಲಿ ಇದು ಟಾಪಿಕ್ ನಿಮ್ಗೆ ಏನಂದ್ರೆ, ಇದು ಡೆಲ್ಲಿಯಿಂದ ಮುಂಬೈಗೆ ನಾವು ಬಸ್ಸಲ್ಲಿ ಹೋಗ್ತಿದೀವಿ. ಆ ಬಸ್ ಇಂದ ಹೋಗುವಾಗ ನಮ್ಗೆ ಡಿಸ್ಟೆನ್ಸ್ ಎಷ್ಟು ಆಗ್ತದೆ ಅಂತ ಮೈಂಡ್ ಅಲ್ಲಿ ಕ್ವಶನ್ ಬರ್ತದೆ. ಆ ಕ್ವಶನ್ ಗೆ ಆನ್ಸರ್ ಏನು, ಇದು ಎಷ್ಟಾಗ್ತದೆ, 1420 ಕಿಲೋಮೀಟರ್. ಓಕೆ, ಡಿಸ್ಟೆನ್ಸ್ ಎಷ್ಟು, ಇಷ್ಟು. ಇನ್ನ ಇಲ್ಲಿ ಒಂದಿದೆ, ಏನು, ಇಷ್ಟು ಡೆಲ್ಲಿ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಡೆಲ್ಲಿ ಇದೆ, ಇದೆಷ್ಟೋ ಹಿಂಗೆ ಏರಿಯಾ, ಇದೆಷ್ಟೋ ಏರಿಯಾದಲ್ಲಿ ಬೆಂಗಳೂರು ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಡೆಲ್ಲಿ ಇದೆ, ಇಲ್ಲಿ ಬೆಂಗಳೂರು ಇದೆ. ಡೆಲ್ಲಿ ಮತ್ತೆ ಬೆಂಗಳೂರು ಇವು ಎರಡರ ಮಧ್ಯೆ ಇರೋ ಡಿಸ್ಟೆನ್ಸ್, ನೀವು ಎಷ್ಟು ಡಿಸ್ಟೆನ್ಸ್, ಡೆಲ್ಲಿಗೆ ನೀವು ಡೆಲ್ಲಿಯಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ಡೆಲ್ಲಿಯಿಂದ ಬೆಂಗಳೂರಿಗೆ ಹೋಗ್ಬೇಕು. ಡೆಲ್ಲಿಯಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ನಿಮ್ಗೆ ಟ್ರಾವೆಲ್ ಮಾಡ್ತೀರಾ, ನೀವು ಅಲ್ಲಿ ಏನಾದ್ರೂ ವೆಹಿಕಲ್ಸ್ ನ ತಗೊಂಡು ಹೋಗ್ತೀರಾ. ಹೋಗ್ಬೇಕಾದ್ರೆ ನೀವು ಫಸ್ಟ್ ಏನ್ ನೋಡ್ತೀರಾ, ಅದು ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನೋಡ್ತೀರಾ. ಎಷ್ಟು ಡಿಸ್ಟೆನ್ಸ್ ನೋಡಿ ನೀವೇನ್ ಮಾಡ್ತೀರಿ, ಲಾಂಗ್ ಡಿಸ್ಟೆನ್ಸ್ ಇರೋದು ನೋಡಿರ್ತೀರಾ, ಶಾರ್ಟ್ ಡಿಸ್ಟೆನ್ಸ್ ನೋಡ್ತೀರಾ. ಅಲ್ಲಿ ನಿಮ್ಗೆ ಯಾವ ಡಿಸ್ಟೆನ್ಸ್ ಇಂದ ಹೋದ್ರೆ ಜಲ್ದಿ ರೀಚ್ ಆಗ್ತೀವಿ ಅದೆಲ್ಲ ಗೊತ್ತಾಗ್ತೈತಿ. ಇಲ್ಲಿ ಅಲ್ಲಿ ಯಾವ ಡಿಸ್ಟೆನ್ಸ್ ಇಂದ ಹೋದ್ರೆ ನೀವು ಜಲ್ದಿ ಹೋಗ್ತೀರಿ, ಅಲ್ಲೆಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ಇಲ್ಲಿ ಟೈಮ್ ಕ್ವಾಂಟಿಟಿ ಕರೆಕ್ಟ್ ಆಗ್ಬೇಕಂದ್ರೆ ಅಲ್ಲಿ ನೀವು ಟೈಮ್ ದ ಯೂಸ್ ಮಾಡ್ಕೋತೀರಿ. ಶಾರ್ಟ್ ಡಿಸ್ಟೆನ್ಸ್ ತಗೋತೀರಿ ಅಲ್ಲಿ ನೀವು. ಇಲ್ಲಿ ಜಸ್ಟ್ ನಮ್ಗೆ ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ ಬೇಕು, ಟ್ರಾವೆಲ್ ಮಾಡುವಾಗ ಬೇಕು ನಮ್ಗೆ ಡಿಸ್ಟೆನ್ಸ್. ಏನು, ಡಿಸ್ಟೆನ್ಸ್. ಮತ್ತೆ ಲಾಂಗ್ ಡಿಸ್ಟೆನ್ಸ್, ಯಾವ್ದಾದ್ರೂ ಡಿಸ್ಟೆನ್ಸ್ ತಗೊಳ್ಳಿ, ಅದು ಲಾಂಗರೇ ಇರ್ಲಿ, ಶಾರ್ಟ್ ಚಿಕ್ಕದಿರ್ಲಿ, ಎಷ್ಟರೇ ಇರ್ಲಿ, ಹೆಂಗರೇ ಇರ್ಲಿ, ಡಿಸ್ಟೆನ್ಸ್. ಆ ಡಿಸ್ಟೆನ್ಸ್ ಲೆಂತಿಗೆ ಡಿಸ್ಟೆನ್ಸ್ ಅಂತ. ಇಲ್ಲಿ ನೀವು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಟ್ರಾವೆಲ್ ಮಾಡ್ತೀರಾ ಮಾಡ್ಕೊಳ್ಳಿ. ಹೀಗೆ ಇಷ್ಟು ಈ ತರ ಹೇಗೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಹೇಗಾದ್ರೂ ಮಾಡ್ತಿದ್ದೀರಾ, ಹೀಗೆ 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 ಹೇಗಾದ್ರೂ ರೂಟಿಗೆ ಹೋಗ್ತಿದ್ದೀರಾ ನೀವು. ಇದೆಲ್ಲಾನು ಡಿಸ್ಟೆನ್ಸೇ ಆಯ್ತು. ಆದ್ರೆ ನಿಮ್ಗೆ ಇಷ್ಟೆಲ್ಲ ಹೋದ್ರೆ ಇಲ್ಲಿ ಜಾತ್ರೆ ಆಗ್ತದೆ ನಿಮ್ಗೆ. ಅದಕ್ಕಾಗಿ ಇದೆಲ್ಲ ಜಾತ್ರೆ ಬೇಡ, ಸುಮ್ನೆ ಟೈಮ್ ವೇಸ್ಟ್ ಬೇಡ ಅಂತಾನೆ ಏನ್ ಮಾಡಿದ್ದಾರೆ, ಡಿಸ್ಟೆನ್ಸ್ ಅಲ್ಲಿನೂ ಮತ್ತೆ ಚೇಂಜ್ ಮಾಡಿದ್ದಾರೆ. ನೀವು ಇಲ್ಲಿ ಡೆಲ್ಲಿ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ಮುಂಬೈ ಇದೆ ಅಂತ ಅನ್ಕೊಳ್ಳಿ. ಡೆಲ್ಲಿಯಿಂದ ಮುಂಬೈಗೆ ಹೋಗ್ಬೇಕಾದ್ರೆ ಹಿಂಗೆಲ್ಲ ಬಹಳಷ್ಟು ರೂಟ್ಸ್ ಇದಾವೆ ನಿಮ್ಗೆ ಹೋಗೋದಿಕ್ಕೆ. ಆದ್ರೆ ನಿಮ್ಗೆ ಜಲ್ದಿ ಹೋಗ್ಬೇಕು, ರೀಚ್ ಆಗ್ಬೇಕು ಅಂದ್ರೆ ನೀವು ಒಂದ್ ಇಂಥ ಲೆಂತ್ ತಗೋಬೇಕು. ಅದು ಡೈರೆಕ್ಟ್ ನಿಮ್ಗೆ ಮುಂಬೈಗೆ ಕನೆಕ್ಟ್ ಮಾಡ್ತಿರ್ಬೇಕು. ಡೈರೆಕ್ಟ್ ಮುಂಬೈಗೆ ಕನೆಕ್ಟ್ ಮಾಡುವಂತ ಲೆಂತಿಗೆ ಏನಂದಿದ್ದಾರೆ, ಡಿಸ್ಪ್ಲೇಸ್ಮೆಂಟ್. ಹಾಗಾದ್ರೆ ಇದೆಲ್ಲ ಲಾಂಗ್ ಲೆಂತ್ ಆಯ್ತು, ಇದು ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಏನಾಯ್ತು, ಶಾರ್ಟ್ ಲೆಂತ್ ಆಯ್ತು. ಏನು, ಶಾರ್ಟ್ ಲೆಂತ್. ಅರ್ಥ ಆಯ್ತಾ? ಲಾಂಗ್ ಲೆಂತ್ಗೆ ಡಿಸ್ಟೆನ್ಸ್ ಅಂತ ತಗೋತೀವಿ, ಶಾರ್ಟ್ ಲೆಂತ್ಗೆ ಡಿಸ್ಪ್ಲೇಸ್ಮೆಂಟ್. ಹಾಗಾದ್ರೆ ಹೇಳಿ, ನೀವು ಇಲ್ಲಿ ಸ್ಕೂಲ್ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ಮನೆ ಇದೆ. ನಿಮ್ಗೆ ಸ್ಕೂಲ್ದಿಂದ ಮನೆಗೆ ಹೋಗುವಾಗ ಬಹಳಷ್ಟು ರೂಟ್ಸ್ ಇದಾವೆ. ಹೀಗೆ ಎಷ್ಟೆಷ್ಟು ರೂಟ್ಸ್ ಹೋಗಿ ಹಿಂಗೆ ಹೋಗ್ತೀರಾ, ಮತ್ತೆ ಹಿಂಗೆ 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 ಹೋಗಿನೂ ಹೋಗ್ತೀರಾ. ಎಷ್ಟು ರೂಟ್ಸ್ ಇದಾವೆ, ನೀವು ಎಲ್ಲ ರೂಟಿಂದ ಹೋಗ್ತೀರಾ ಮನೆಗೆ, ಇಲ್ಲ ತಾನೆ? ನಿಮ್ಗೆ ಯಾವ್ದು ಗೊತ್ತು, ಶಾರ್ಟ್ ಚಿಕ್ಕ ಹಾದಿದಿಂದ ಜಲ್ದಿ ಮನೆಗೆ ಹೋಗ್ಬೇಕಂತ ಇರ್ತಿದೆ. ನಿಮ್ಗೆ ಏನಾದ್ರೂ ಹಶು ಆಗಿರತ್ತೆ, ಇಲ್ಲ ನಿದ್ದೆ ಬಂದಿರತ್ತೆ, ನಿಮ್ಗೆ ಆರಾಮ್ ಇರ್ತಿರಲ್ಲ, ಅವಾಗ ನೀವೇನ್ ಮಾಡ್ತೀರಿ, ಇಷ್ಟು ದೊಡ್ಡ ದೊಡ್ಡ ಹಾದಿಯಿಂದ ಹೋಗ್ತೀರಾ ಮನೆಗೆ, ಇಲ್ಲ ತಾನೆ? ಎಷ್ಟು ಯಾವ ಹಾದಿಯಿಂದ ಹೋಗ್ತೀರಾ, ಚಿಕ್ಕದ ಹಾದಿ ಯಾವ್ದಿದೆ ಆ ಹಾದಿಯಿಂದ ನೀವು ಹೋಗ್ತೀರಾ. ಯಾವುದು ಸಣ್ಣ ಹಾದಿ ಯಾವ್ದಿದೆ ಅಲ್ಲಿಂದ ನೀವು ಹೋಗ್ತೀರಾ. ಆಗ ನೀವು ಏನ್ ಮಾಡ್ತೀರಿ, ಶಾರ್ಟ್ ಡಿಸ್ಟೆನ್ಸ್ ನ ತಗೋತೀರಿ. ಶಾರ್ಟ್ ಡಿಸ್ಟೆನ್ಸ್ ಅಷ್ಟು ಟ್ರಾವೆಲ್ ಮಾಡ್ತೀರಿ ನೀವು. ಅಷ್ಟು ಟ್ರಾವೆಲ್ ಮಾಡಿದ್ರೆ ಅದಕ್ಕೆ ಆ ಲೆಂತಿಗೆ ಏನಂದಾರೆ,
ಡಿಸ್ಪ್ಲೇಸ್ಮೆಂಟ್. ಯಾವ್ದಾದ್ರೂ ಡಿಸ್ಟೆನ್ಸ್ ತಗೊಂಡ್ರೆ ಡಿಸ್ಟೆನ್ಸ್ ಅಂತ ಆಗ್ತದೆ. ಶಾರ್ಟ್ ಅಲ್ಲಿ ಲೆಂತ್ ನೀವು ಟ್ರಾವೆಲ್ ಮಾಡಿದ್ರೆ, ಶಾರ್ಟ್ ವೇ ಟ್ರಾವೆಲ್ ಮಾಡಿದ್ರೆ ಅದು ಡಿಸ್ಪ್ಲೇಸ್ಮೆಂಟ್. ಇದು ಅರ್ಥ ಆಯ್ತಾ? ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಟಾಪಿಕ್ ಏನ್ ಬಂದಿಲ್ಲ, ಬಟ್ ನಿಮ್ಗೆ ಶಾರ್ಟ್ ಆಗಿ ಲೆಂತ್ ಬಂದ್ರೆ ಅಲ್ಲಿ ನೀವು ಯಾವ್ದು ತಗೋತೀರಿ ಕ್ವಾಂಟಿಟಿ ಅಂತ ಹೇಳಿದೆ ನಾನು. ಇಲ್ಲಿ ಇನ್ನ ಡಿಸ್ಪ್ಲೇಸ್ಮೆಂಟ್ ಟಾಪಿಕ್ ಬಗ್ಗೆ ಇಲ್ಲಿ ಬಂದೇ ಇಲ್ಲ. ನಮ್ಗೆ ಬರೀ ಡಿಸ್ಟೆನ್ಸ್ ಅಂದ್ರೆ ಏನು ಗೊತ್ತಾದ್ರೆ ಸಾಕು. ಇಲ್ಲಿ ಯಾವ ಕ್ವಾಂಟಿಟಿ ಯೂಸ್ ಆಗ್ತದೆ ಅದು ಗೊತ್ತಾದ್ರೆ ಸಾಕು ನಮ್ಗೆ. ಇಲ್ಲಿ ಯಾವ ಕ್ವಾಂಟಿಟಿ ಯೂಸ್ ಆಗ್ತಿದೆ? ಡಿಸ್ಟೆನ್ಸ್. ಡಿಸ್ಟೆನ್ಸ್ ಅಂದ್ರೆ ಇಲ್ಲಿ ನೀವು ಅದಿರಂತ ತಿಳ್ಕೊಳ್ಳಿ. ನೀವು ಏನ್ ಮಾಡ್ತಿದ್ದೀರಾ? ವೆಹಿಕಲ್ ಅಲ್ಲಿ ಕೂತು, ವಾಹನದಲ್ಲಿ ಕೂತು ಏನ್ ಮಾಡ್ತಿದ್ದೀರಾ? ಡೆಲ್ಲಿಯಿಂದ ಮುಂಬೈಗೆ ಹೋಗ್ತಿದ್ದೀರಾ. ಇಲ್ಲಿಂದ ಹೋಗುವಾಗ ನೀವು ಟ್ರಾವೆಲ್ ಮಾಡ್ತೀರಿ. ಆ ಟ್ರಾವೆಲ್ ಎಷ್ಟು ಟ್ರಾವೆಲ್ ಮಾಡಿರಿ ಅಂತ ಹೇಳೋದಿಕ್ಕೆ ಬೇಕು ನಿಮ್ಗೆ ಒಂದು ಕ್ವಾಂಟಿಟಿ ಇದೆ, ಅದು ಡಿಸ್ಟೆನ್ಸ್ ಆಯ್ತು. ಓಕೆ, ಇನ್ ನೆಕ್ಸ್ಟ್ ಡೆಲ್ಲಿ ಮತ್ತೆ ಕೋಲ್ಕತ್ತಾ. ಡೆಲ್ಲಿ ಕೋಲ್ಕತ್ತಾಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂದ್ರೆ, ಡೆಲ್ಲಿಯಿಂದ ಬೆಂಗಳೂರಿಗೆ 2150 ಕಿಲೋಮೀಟರ್ ಇಷ್ಟು ಇದೆ. ಇವು ವ್ಯಾಲ್ಯೂಸ್ ನಿಮ್ಗೆ ನೆನಪಿರ್ಲೇಬೇಕು. ಡೆಲ್ಲಿಯಿಂದ ಕೋಲ್ಕತ್ತಾ ಹೋಗ್ಬೇಕಾದ್ರೆ ಡಿಸ್ಟೆನ್ಸ್ ಇಲ್ಲಿ ಎಷ್ಟಿದೆ? ಡಿಸ್ಟೆನ್ಸ್ ಕ್ವಾಂಟಿಟಿ ಯೂಸ್ ಆಯ್ತು. ಇಲ್ಲಿ ಡೆಲ್ಲಿಯಿಂದ ಕೋಲ್ಕತ್ತಾದ ಲೆಂತ್ ಹೇಳ್ಬೇಕಾದ್ರೆ ಇಲ್ಲಿ ಡಿಸ್ಟೆನ್ಸ್ ಕ್ವಾಂಟಿಟಿ ಯೂಸ್ ಆಯ್ತು. ಅದರ ಯೂನಿಟ್ ಕಿಲೋಮೀಟರ್. ಏನು? ಕಿಲೋಮೀಟರ್. ಡಿಸ್ಟೆನ್ಸ್ಗೆ ನಾವು ಯಾವಾಗ್ಲೂ ಲಾಂಗ್ ಡಿಸ್ಟೆನ್ಸ್ ಇದ್ರೆ ಅದನ್ನ ಕಿಲೋಮೀಟರ್ ಅಲ್ಲೇ ಹೇಳ್ತೀವಿ. ಎಷ್ಟಿದೆ ಇಲ್ಲಿ? ಡೆಲ್ಲಿಯಿಂದ ಕೋಲ್ಕತ್ತಾ 1050, ಇದು 1530 ಅಂತ ಇದೆ. ಏನು? 1530. ಇದು ನೋಟ್ ಮಾಡ್ಕೊಳ್ಳಿ ಚಿಲ್ಡ್ರನ್ಸ್, ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ? ಓಕೆ, ನೆಕ್ಸ್ಟ್ ಹೇಳೋಣ. ಹಾಗಾದ್ರೆ ನೆಕ್ಸ್ಟ್ ಬನ್ನಿ ಚಿಲ್ಡ್ರನ್ಸ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಡೆಲ್ಲಿಯಿಂದ ಚೆನ್ನೈಗೆ ಎಷ್ಟು ಡಿಸ್ಟೆನ್ಸ್ ಆಗ್ತದೆ ಅಂತ ಹೇಳ್ಬೇಕು. ನೀವು ಒಂದ ವೆಹಿಕಲ್ ತಗೊಳ್ಳಿ, ಇಲ್ಲಿಂದ ಡೆಲ್ಲಿಯಿಂದ ಚೆನ್ನೈಗೆ ಹೋಗ್ತಿದ್ದೀರಾ, ಟ್ರಿಪ್ಗೆ ಹೋಗ್ತಿದ್ದಾರಾ ಅಂತ ಅನ್ಕೊಳ್ಳಿ. ಟ್ರಿಪ್ಗೆ ಹೋಗ್ತಿರ್ತೀರಾ, ಆಗ ಡಿಸ್ಟೆನ್ಸ್ ಬೇಕೇ ಬೇಕು ನಿಮ್ಗೆ. ಎಷ್ಟು ಡಿಸ್ಟೆನ್ಸ್ ಆಗ್ತದೆ ಅದರದ ನಾಲೆಜ್ ಇರ್ಲೇಬೇಕು ನಿಮ್ಗೆ. ಆಗ ಅಲ್ಲಿ ಯಾವ ಕ್ವಾಂಟಿಟಿ ಯೂಸ್ ಆಯ್ತು? ಅಲ್ಲಿ ಲೆಂತ್ ಹೇಳ್ಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್, ಎಷ್ಟು ಟ್ರಾವೆಲ್ ಮಾಡಿದೀರಾ, ಎಷ್ಟು ಟ್ರಾವೆಲ್ ಮಾಡಿದೀರಾ ಅಂತ ಹೇಳೋದಿಕ್ಕೆ ನಿಮ್ಗೆ ಒಂದು ಕ್ವಾಂಟಿಟಿ ಬೇಕು, ಡಿಸ್ಟೆನ್ಸ್. ಡಿಸ್ಟೆನ್ಸ್ ಆದ್ಮೇಲೆ ಅಲ್ಲಿ ಅದ್ರ ಯೂನಿಟ್ ಕಿಲೋಮೀಟರ್. ಹಾಗಾದ್ರೆ ಇಲ್ಲಿ ಡೆಲ್ಲಿಯಿಂದ ಚೆನ್ನೈಗೆ ಎಷ್ಟಿದೆ ಡಿಸ್ಟೆನ್ಸ್? 2190 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಇದೆ. ಎಷ್ಟು? 2190 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಇದೆ. ಇಷ್ಟು ಡೆಲ್ಲಿಯಿಂದ ಚೆನ್ನೈಗೆ ಡಿಸ್ಟೆನ್ಸ್ ಇದೆ. ನೆಕ್ಸ್ಟ್ ಏನು? ಮುಂಬೈಯಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ಇಲ್ಲಿದಿಂದ ನೀವು ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಅಲ್ಲಿ ಟ್ರಾವೆಲ್ ಮಾಡ್ತೀರಾ. ಟ್ರಾವೆಲ್ಗೆ ಕ್ವಾಂಟಿಟಿ ಬೇಕು, ಡಿಸ್ಟೆನ್ಸ್ ಹೇಗೆ ಹೇಳ್ತೀರಾ? ಕಿಲೋಮೀಟರ್ ಇಂದ ಹೇಳ್ತೀರಾ. ಎಷ್ಟು ಡಿಸ್ಟೆನ್ಸ್ ಆಗ್ತಿದೆ? ಮುಂಬೈಯಿಂದ ಬೆಂಗಳೂರಿಗೆ 980 ಕಿಲೋಮೀಟರ್. ಅರ್ಥ ಆಯ್ತಾ? ನೆಕ್ಸ್ಟ್ ಏನು? ಮುಂಬೈಯಿಂದ ಕೋಲ್ಕತ್ತಾಗೆ ಹೋಗ್ಬೇಕಾದ್ರೆ ಟ್ರಾವೆಲ್ ಮಾಡ್ತೀರಾ. ಆ ಟ್ರಾವೆಲ್ಗೆ ಏನ್ ಬೇಕು? ಆ ಟ್ರಾವೆಲ್ ಮಾಡಿದ್ದನ್ನ ಎಷ್ಟು ಮಾಡಿದೀರಾ ಟ್ರಾವೆಲ್ ಅಂತ ಹೇಳೋದಿಕ್ಕೆ ಒಂದು ಕ್ವಾಂಟಿಟಿ ಬೇಕು, ಡಿಸ್ಟೆನ್ಸ್. ಆ ಡಿಸ್ಟೆನ್ಸ್ ಹೇಗೆ ಹೇಳ್ತೀರಾ? ಕಿಲೋಮೀಟರ್ ಅಂತ ಯೂನಿಟ್ ಇದೆ, ಆ ಯೂನಿಟ್ ಇಂದ ಆ ಡಿಸ್ಟೆನ್ಸ್ ನ ರಿಪ್ರೆಸೆಂಟ್ ಮಾಡ್ತೀರಾ. ಈ ಮುಂಬೈಯಿಂದ ಕೋಲ್ಕತ್ತಾಗೆ ಎಷ್ಟಿದೆ? 2000. ಇದು ರೀಡ್ ಮಾಡೋದು ಹೇಗೆ ಅಂತ ನಾನು ಹೇಳಿದ್ದೆ. ಬೇಸಿಕ್ಸ್ ಕ್ಲಾಸ್ ನೋಡಿ, ಆ ಕ್ಲಾಸ್ ನೋಡಿದಾದ್ಮೇಲೆ ಈ ಕ್ಲಾಸ್ಗೆ ಬನ್ನಿ. ಅರ್ಥ ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ ಚಿಲ್ಡ್ರನ್ಸ್, ನೆಕ್ಸ್ಟ್ ಏನು? ಮುಂಬೈಯಿಂದ ಚೆನ್ನೈಗೆ ಎಷ್ಟು ಡಿಸ್ಟೆನ್ಸ್ ಆಗ್ತದೆ ಅಂತ ನೋಡೋಣ. ಮುಂಬೈಯಿಂದ ಚೆನ್ನೈಗೆ ಟ್ರಾವೆಲ್ ಮಾಡ್ತಿರ್ತೀರ, ಡಿಸ್ಟೆನ್ಸ್ ಎಷ್ಟಿದೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ನಿಮ್ ಕ್ವಾಂಟಿಟಿ ಬೇಕು, ಕಿಲೋಮೀಟರ್ ಅಂತ ಬೇಕು. ಇಲ್ಲಿ ಎಷ್ಟಾಗ್ತದೆ? 1330 ಕಿಲೋಮೀಟರ್. ಇಲ್ಲಿ ಬೆಂಗಳೂರಿಂದ ಕೋಲ್ಕತ್ತಾಗೆ ಹೋಗುವಾಗ
ಎಷ್ಟು ಡಿಸ್ಟೆನ್ಸ್ ಆಗ್ತದೆ, ಇವು ಎಷ್ಟಾಗ್ತದೆ ಇಲ್ಲಿ 1870 ಕಿಲೋಮೀಟರ್. ಮತ್ತೆ ಬೆಂಗಳೂರಿಂದ ಚೆನ್ನೈಗೆ ಇಷ್ಟು, ಕೋಲ್ಕತ್ತಾ ಇಂದ ಚೆನ್ನೈಗೆ ಇಷ್ಟು. ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? ಹಾಗಾದ್ರೆ ಚಿಲ್ಡ್ರನ್ಸ್, ಇಲ್ಲಿ ನಿಮ್ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬರ್ತದೆ. ಏನ್ ಗೊತ್ತಾ? ಯಾವ ಕ್ವಶನ್ ಅಂತ ಗೆಸ್ ಮಾಡಿ, ಥಿಂಕ್ ಮಾಡಿ ನೋಡೋಣ. ಒಂದು ಕ್ವಶನ್ ಬರ್ತದೆ ನಿಮ್ಗೆ. ಏನ್ ಹೇಳಿ ನೋಡೋಣ. ರೈಟ್. ಏನಂದ್ರೆ ನಾನು ಇಲ್ಲಿ ನಿಮ್ಗೆ ಪಾಪ್ಯುಲೇಷನ್ ಮತ್ತೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳಿದೆ. ಹಾಗಾದ್ರೆ ನಾನು ಹೇಳಿರುವ ಡಿಸ್ಟೆನ್ಸ್ ಮತ್ತೆ ಪಾಪ್ಯುಲೇಷನ್ಸ್ ನಾನು ನಿಮ್ಗೆ ಎಕ್ಸಾಕ್ಟ್ ಆಗಿ ಇಷ್ಟೇ ಬರ್ತದೆ ಅಂತ ಹೇಳಿದೆ ಇಲ್ಲ, ಯಾವ ತರ ಹೇಳಿದೆ ಹೇಳಿ ನೋಡೋಣ. ನಿಮ್ ಮೈಂಡ್ ಅಲ್ಲಿ ಬರ್ತದೆ ಇದು ಕ್ವಶನ್. ಏನು ಇದು ಎಕ್ಸಾಕ್ಟ್ ಆಗಿ ಇಷ್ಟೇ ಇರ್ತದ ಅಂತ ಬರ್ತದೆ ನಿಮ್ಗೆ ಮೈಂಡ್ ಅಲ್ಲಿ. ಎಕ್ಸಾಕ್ಟ್ ಆಗಿ ಇಷ್ಟೇ ಇರುತ್ತದೆ ಅಂತ ನಿಮ್ಗೆ ಕ್ವಶನ್ ಮೈಂಡ್ ಅಲ್ಲಿ ಬರ್ತದೆ. ಏನಂತ? ಡಿಸ್ಟೆನ್ಸ್ ಇಷ್ಟೇ ಇದೆ ಅಂತ ನಿಮ್ಗೆ ಕ್ವಶನ್ ಬರ್ತದೆ. ಓಕೆ ಚಿಲ್ಡ್ರನ್ಸ್, ನಿಮ್ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬರ್ತದೆ. ಏನಂದ್ರೆ ನಾನು ಇಲ್ಲಿ ಡಿಸ್ಟೆನ್ಸ್ ಹೇಳಿದ್ದೇನೆ ಅಲ್ವಾ, ಈ ಡಿಸ್ಟೆನ್ಸ್ ನಿಮ್ಗೆ ಇದು ನಾನು ಹೇಳಿರೋದು ಎಕ್ಸಾಕ್ಟ್ ಡಿಸ್ಟೆನ್ಸ್ ಇದೆ ಅಂತ ನಿಮ್ಗೆ ಮೈಂಡ್ ಅಲ್ಲಿ ಕ್ವಶನ್ ಬರ್ತದೆ. ಇದು ಇಷ್ಟೇ ಡಿಸ್ಟೆನ್ಸ್ ಆಗ್ತದೆ ಏನಂತ ನಿಮ್ಗೆ ಕ್ವಶನ್ ಬರ್ತದೆ. ಅಂದ್ರೆ ನಾನು ಹೇಳಿದ್ದು ಅಷ್ಟೇ ಕರೆಕ್ಟ್ ಆಗಿ ಡಿಸ್ಟೆನ್ಸ್ ಹೇಳಿದ್ದೀನ ಅಂತ ಮೈಂಡ್ ಅಲ್ಲಿ ಕ್ವಶನ್ ಬರ್ತದೆ ನಿಮ್ಗೆ. ಆಗ ಇಲ್ಲಿ ನಾನು ಹೇಳಿರೋದು ಇದು ಇಷ್ಟೇ ಪಾಪ್ಯುಲೇಷನ್ ಇದೆ ಅಂತ ಅಲ್ಲ. ಪಾಪ್ಯುಲೇಷನ್ ಕಮ್ಮಿನೂ ಆಗ್ತದೆ, ಹೆಚ್ಚು ಆಗ್ತದೆ, ಮತ್ತೆ ಡಿಸ್ಟೆನ್ಸ್ನು ಇಷ್ಟೇ ಆಗ್ತದೆ ಅಂತ ಇಲ್ಲ. ಅದು ಹೆಚ್ಚುನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಅದಕ್ಕಾಗಿ ನಾನು ನಿಯರೆಸ್ಟ್ ಅವರೇಜ್ ಇಷ್ಟ ಆಗ್ತದೆ ಅಂತ ಹೇಳ್ತೀನಿ. ಅಪ್ರಾಕ್ಸಿಮೇಟ್ ಅಂದ್ರೆ ಅಂದಾಜಲ್ಲಿ ಹೇಳ್ತೀನಿ ನಾನು ಎಷ್ಟು ಆಗುತ್ತದೆ ಅಂತ ಅಂದಾಜಲ್ಲಿ ಹೇಳ್ತೀನಿ ನಾನು. ಇಲ್ಲೆಲ್ಲ ಕೊಟ್ಟಿರೋದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಅದು ಅಪ್ರಾಕ್ಸಿಮೇಟ್ ಅನ್ನ ರೀಪ್ರೆಸೆಂಟ್ ಮಾಡೋದಿಕ್ಕೆ ನೀವು ಈ ತರ ಹಾಕ್ತೀರಾ. ನೀವೇನ್ ಮಾಡ್ಬೇಕು, ಇವು ಪ್ರತಿಯೊಂದು ನಂಬರ್ಸ್ ಹಿಂದ್ಗಡೆ ನೀವು ಈ ಸಿಂಬಾಲ್ ನ ಹಾಕ್ಬೇಕು. ಇಲ್ಲಿ ಹಿಂಗೆ ಸಿಂಬಾಲ್ ಹಾಕಿ, ಈ ತರ ಸಿಂಬಾಲ್ ಹಾಕಿದ್ರೆ ಇವು ನಿಮ್ಗೆ ಎಕ್ಸಾಕ್ಟ್ ಆನ್ಸರ್ ಅಲ್ಲ, ಅಪ್ರಾಕ್ಸಿಮೇಟ್ ಆಗಿ ಹೇಳ್ತೀರಿ. ಅಂದ್ರೆ ಇಷ್ಟ ಆಗ್ತದೆ ಅಂತ ಅಂದಾಜ್ ಹೇಳ್ತೀರಿ ನೀವು. ಸೊ ವ್ಯಾಲ್ಯೂ ಇಷ್ಟು ಇದಾವೆ, ಇವೆಲ್ಲವೂ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ಕರೆಕ್ಟ್ ಆಗಿರೋ ವ್ಯಾಲ್ಯೂ ಅಲ್ಲ. ಯಾಕಂದ್ರೆ ಹೆಚ್ಚು ಕಮ್ಮಿ ಆಗ್ತದೆ ಡಿಸ್ಟೆನ್ಸ್ ಅಲ್ಲಿ, ಮತ್ತೆ ಪಾಪ್ಯುಲೇಷನ್ ಅಲ್ಲೂ ಇನ್ಕ್ರೀಸ್ನು ಆಗ್ತದೆ, ಡಿಕ್ರೀಸು ಆಗ್ತದೆ. ಹೆಚ್ಚಿನ ಜನ ಆಗ್ಬೋದು, ಡೆತ್ ಆಗೋಣ ಕಮ್ಮಿ ಆಗ್ತದೆ, ಮತ್ತೆ ಬಾರ್ನ್ ಆಗ್ತಾರೆ, ಮತ್ತೆ ಡೆತ್ ಆಗ್ತದೆ. ಸೊ ನಾವು ಎಕ್ಸಾಕ್ಟ್ ಆಗಿ ಇಲ್ಲಿ ಹೇಳೋದಿಕ್ಕೆ ಬರೋದಿಲ್ಲ, ಅದಕ್ಕಾಗಿ ಅಪ್ರಾಕ್ಸಿಮೇಟ್ ಯೂಸ್ ಮಾಡ್ತೀವಿ ವ್ಯಾಲ್ಯೂಸ್. ಅರ್ಥ ಆಯ್ತಾ ಇದು? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಸಾಲ್ವ್ ಮಾಡ್ತೀರಾ? ನೆಕ್ಸ್ಟ್ ಕೊಡ್ತೀನಿ ಕ್ವಶನ್, ಅದನ್ನ ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ನಾನು ನಿಮ್ಗೆ ಆ ಕ್ವಶನ್ದು ಅರ್ಥ ಮಾಡಿ ಹೇಳ್ತೀನಿ, ನೀವು ಸಾಲ್ವ್ ಮಾಡೋದಕ್ಕೆ ರೆಡಿ ಆಗಬೇಕು. ಮಾಡ್ತೀರಾ? ಸಾಲ್ವ್ ಮಾಡ್ತೀರಾ ಕ್ವಶನ್? ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಚಿಲ್ಡ್ರನ್ಸ್. ಇದು ನೆಕ್ಸ್ಟ್ ಸಾಲ್ವ್ ಮಾಡೋದಕ್ಕಿಂತ ಮೊದಲು ನಾನೇನು ಹೇಳ್ಬೇಕಂದ್ರೆ, ನಂದು ಸ್ವಲ್ಪ ಕನ್ನಡ ಪ್ರಾಬ್ಲಮ್ ಇದೆ. ನನಗೆ ಕನ್ನಡ ಮಾತನಾಡಲು ಬರುತ್ತದೆ, ಆದರೆ ನನಗೆ ಅಚ್ಚ ಕನ್ನಡದಲ್ಲಿ ಮಾತನಾಡಲು ಅಷ್ಟು ಬರೋದಿಲ್ಲ. ಸೊ ನನ್ನ ಕನ್ನಡ ಲ್ಯಾಂಗ್ವೇಜ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಚಿಲ್ಡ್ರನ್ಸ್. ನಾನು ಇಂಪ್ರೂವ್ ಆಗ್ತೀನಿ, ಕನ್ನಡದಲ್ಲಿ ಹೇಳೋದಕ್ಕೆ ಇಂಪ್ರೂವ್ ಮಾಡ್ಕೋತೀನಿ. ನೆಕ್ಸ್ಟ್ ಏನಂದರೆ, ನಿಮಗೆ ಹೇಳ್ತಾ ನಾನು ನನ್ನ ಕನ್ನಡ ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡ್ಕೋತೀನಿ. ಅ ಬಾಕ್ಸ್, ಮನೆಯಲ್ಲಿ ಯಾವ ಥರ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ, ಸೊ ಆ ಥರ ನಾನು
ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ನನಗೆ ಅಷ್ಟು ಪುಸ್ತಕೀಯ ಭಾಷೆ, ಪುಸ್ತಕೀಯ ಕನ್ನಡ ನನಗೆ ಅಷ್ಟು ಹೇಳೋದಿಕ್ಕೆ ಬರೋದಿಲ್ಲ. ನಮಗೆ ಅರ್ಥ ಆದ್ರೆ ಸಾಕಿಲ್ಲಿ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆ ತಾನೆ? ಅರ್ಥ ಆದ್ರೆ ಸಾಕು ಚಿಲ್ಡ್ರನ್ಸ್. ನನಗೆ ಅ ಬಾಕ್ಸ್ ಕಂಟೈನ್. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಅ ಬಾಕ್ಸ್ ಕಂಟೈನ್ಸ್ ಎಷ್ಟು? 1, 10, 100, 1000, 10,000, lakh. ಅಂದ್ರೆ a box contains 2 lakh medicine tablets. ಒಂದು ಬಾಕ್ಸ್ ಇದೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇದೊಂದು ಬಾಕ್ಸ್ ಇದೆ. ಈ ಬಾಕ್ಸ್ ಅಲ್ಲಿ ಎಷ್ಟು ಮೆಡಿಸಿನ್ಸ್ ಇದಾವೆ, ಎಷ್ಟು ಮೆಡಿಸಿನ್ ಟ್ಯಾಬ್ಲೆಟ್ಸ್ ಇದಾವೆ ಅಂದ್ರೆ, ಟ್ಯಾಬ್ಲೆಟ್ಸ್ ಎಷ್ಟು ಇದಾವೆ ಅಂದ್ರೆ, ಮೆಡಿಸಿನ್ಸ್ ಅಂದ್ರೆ ನೀವು ಮೆಡಿಕಲ್ ಅಲ್ಲಿ ಹೋಗಿ ತಗೊಂಡ್ ಬರ್ತೀರಾ ಟ್ಯಾಬ್ಲೆಟ್ಸ್, ಮೆಡಿಸಿನ್ಸ್ ಅದು. ಒಂದ್ ಬಾಕ್ಸ್ ಇದೆ, ಇದೊಂದು ಬಾಕ್ಸ್ ಇದೆ. ಈ ಬಾಕ್ಸ್ ಅಲ್ಲಿ ಏನಿದೆ? ಟ್ಯಾಬ್ಲೆಟ್ಸ್. ಟ್ಯಾಬ್ಲೆಟ್ಸ್ ಅಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಇದು ಟ್ಯಾಬ್ಲೆಟ್ಸ್ ಅಂದ್ರೆ ನೀವು ಟ್ಯಾಬ್ಲೆಟ್ಸ್ ಅಂದ್ರೆ ಟ್ಯಾಬ್ಲೆಟ್ಸ್ ಅಂದ್ರೆ ಇಲ್ಲಿ ಡಿವೈಸ್ ಅಲ್ಲಿ ಹೋಗ್ಬೇಡಿ ಚಿಲ್ಡ್ರನ್ಸ್. ಇಲ್ಲಿ ಟ್ಯಾಬ್ಲೆಟ್ಸ್ ಅಂದ್ರೆ ಇಲ್ಲಿ ಮೆಡಿಸಿನ್ಸ್ ಆಗ್ತದೆ. ಅಲ್ಲಿ ಒಂದ್ ಬಾಕ್ಸ್ ಇದೆ. ಒಂದ್ ಬಾಕ್ಸ್ ಅಲ್ಲಿ ಎಷ್ಟು ಮೆಡಿಸಿನ್ಸ್ ಇದಾವೆ ಅಂದ್ರೆ ಎಷ್ಟು 2 lakh ಇಷ್ಟು ಮೆಡಿಸಿನ್ಸ್ ಇದಾವೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಪ್ರತಿಯೊಂದು ಮೆಡಿಸಿನ್ದು ಇಲ್ಲಿ ವೇಟ್ ಕೊಟ್ಟಿದ್ದಾರೆ. ವೇಟ್ ಎಷ್ಟು? 20 mg. 20 mg ಅಷ್ಟು ವೇಟ್ ಕೊಟ್ಟಿದ್ದಾರೆ ಪ್ರತಿಯೊಂದು ಮೆಡಿಸಿನ್ದು. ಇಲ್ಲಿ ವೇಟ್ ಮಾಡಿದ್ದಾರೆ. ವೇಯಿಂಗ್ ಅಂದ್ರೆ ವೇಟ್. ಇಲ್ಲಿ ವೇಟ್ ಎಷ್ಟು ತೂಕ ನೋಡಿದ್ದಾರೆ. ಎಷ್ಟಂದ್ರೆ 20 mg ಇದೆ. mg ಅಂದ್ರೆ ಮಿಲಿಗ್ರಾಮ್. ಇಲ್ಲಿ ಕ್ವಾಂಟಿಟೀಸ್ ಯೂಸ್ ಆಗ್ತಿದೆ ನಿಮ್ಗೆ. ಇಲ್ಲಿ ನೆಕ್ಸ್ಟ್ ಏನ್ ಕೇಳಿದ್ದಾರೆ? ವಾಟ್ ಈಸ್ ದ ಟೋಟಲ್ ವೇಟ್ ಆಫ್ ಆಲ್ ಟ್ಯಾಬ್ಲೆಟ್ಸ್. ಇಲ್ಲಿ ಕೊಟ್ಟಿರೋ ಎಲ್ಲ ಟ್ಯಾಬ್ಲೆಟ್ಸ್ ಟೋಟಲ್ ವೇಟ್ ಎಷ್ಟಂತ ಕೇಳಿದ್ದಾರೆ. ಏನ್ ಕೊಟ್ಟಿದ್ದಾರೆ ಇಲ್ಲಿ? ಫಸ್ಟ್ ಗಿವನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಒಂದ್ ಬಾಕ್ಸ್ ಕೊಟ್ಟಿದ್ದಾರೆ. ಒಂದ್ ಬಾಕ್ಸ್ ಅಲ್ಲಿ ಏನ್ ತಗೊಂಡಿದ್ದಾರೆ? ಮೆಡಿಸಿನ್ಸ್ ತಗೊಂಡಿದ್ದಾರೆ. ಎಷ್ಟು? 2 lakh ಮೆಡಿಸಿನ್ಸ್ ಇದಾವೆ. ಅದಾದ್ಮೇಲೆ ಇಷ್ಟು ಮೆಡಿಸಿನ್ಸ್ ಇದಾವೆ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ವೇಟ್ ಮಾಡಿದ್ದಾರೆ, ತೂಕ ಮಾಡಿದ್ದಾರೆ. ಎಷ್ಟದಂದ್ರೆ ಒಂದು ಮೆಡಿಸಿನ್ ತೂಕ ಮಾಡಿ ಹೇಳಿದ್ದಾರೆ. ಇಲ್ಲಿ ಒಂದು ಮೆಡಿಸಿನ್ಗೆ ಎಷ್ಟು ವೇಟ್ ಇದೆ ಅಂದ್ರೆ ಇಷ್ಟು 20 lakh. ಇಲ್ಲಿ ಒನ್ ಮೆಡಿಸಿನ್ ಏನು ವೇಟ್ ಆಫ್ ಒನ್ ಮೆಡಿಸಿನ್ ಎಷ್ಟಿದೆ? ವೇಟ್ ಇಲ್ಲಿ ಏನ್ ಮೆಜರ್ ಮಾಡ್ತಿದ್ದೀರಾ? ವೇಟ್ ಎದರ್ದು ಅಂತ ಹೇಳೋದಿಕ್ಕೆ ಆಫ್ ತಗೋತೀರಿ. ವೇಟ್ ಆಫ್ ಏನು ಇಲ್ಲಿ ಮೆಡಿಸಿನ್ ಅಂತ ತಗೋತೀರಿ. ವೇಟ್ ಆಫ್ ಮೆಡಿಸಿನ್. ವೇಟ್ ಆಫ್ ಮೆಡಿಸಿನ್ ಯಾವುದು? ವೇಟ್ ಆಫ್ ಒನ್ ಮೆಡಿಸಿನ್ ಟ್ಯಾಬ್ಲೆಟ್. ವೇಟ್ ಆಫ್ ಒನ್ ಮೆಡಿಸಿನ್ ಟ್ಯಾಬ್ಲೆಟ್. ಆ ಮೆಡಿಸಿನ್ದು ವೇಟ್ ಎಷ್ಟಿದೆ ಅಂದ್ರೆ 20 mg. mg ಅಂದ್ರೆ ಮಿಲಿಗ್ರಾಮ್. ಮಿಲಿ ಅಂದ್ರೆ 1000 ಅಂತ ತಗೋತಾರೆ. 20 into 1000 ಗ್ರಾಮ್ ಆಗ್ತದೆ. ಮಿಲಿಗ್ರಾಮ್ ಅಲ್ಲಿ ಇದೆ. ಗ್ರಾಮ್ ಅಲ್ಲಿ ಬೇಕಂದ್ರೆ 1 ಗ್ರಾಮ್ ಅಲ್ಲಿ ನಾನು ಹೇಳಿದ್ದೆ 1 ಗ್ರಾಮ್ ಅಲ್ಲಿ 1000 ಮಿಲಿಗ್ರಾಮ್ ಇರ್ತದೆ ಅಂತ. ಸೊ 20 into 1000 ಮಾಡಿದ್ರೆ ನಿಮ್ಗೆ ಗ್ರಾಮ್ ಅಲ್ಲಿ ಸಿಗತ್ತೆ. ಏನು 20 into 1000 ಗ್ರಾಮ್ ಅಲ್ಲಿ ಸಿಗ್ತೈತಿ ನಿಮ್ಗೆ. ಇದು ಇಷ್ಟು ಗಿವನ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಬಾಕ್ಸ್, ಟ್ಯಾಬ್ಲೆಟ್ಸ್, ಅದಾದ್ಮೇಲೆ ಒಂದು ಮೆಡಿಸಿನ್. ಒಂದೇ ಮೆಡಿಸಿನ್ ತಗೊಳ್ಳಿ. ಇಲ್ಲಿ ಮೆಡಿಸಿನ್ ಇದೆ ಅಂತ ತಗೊಳ್ಳಿ. ಇದು ಎಷ್ಟು ಟ್ಯಾಬ್ಲೆಟ್ಸ್ ಇದಾವೆ. ಇದು ಒಂದ್ ಮೆಡಿಸಿನ್ಗೆ ಎಷ್ಟಿದೆ? ಒಂದು ಮೆಡಿಸಿನ್ಗೆ ಇಷ್ಟು
ವೇಟ್ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಏನ್ ಕೇಳಿದ್ದಾರೆ, ಈ ಬಾಕ್ಸ್ ಅಲ್ಲಿರೋ ಎಲ್ಲ ಮೆಡಿಸಿನ್ದು ವೇಟ್ ಎಷ್ಟಂತ ಕೇಳಿದ್ದಾರೆ. ಬಾಕ್ಸ್ ಅಲ್ಲಿ ಇಷ್ಟು ಮೆಡಿಸಿನ್ ಇದೆ, ಎಲ್ಲಾ ತರದ್ದು ವೇಟ್ ಬೇಕಂದ್ರೆ ಒಂದಕ್ಕೆ ಇಷ್ಟ ಆದ್ರೆ ಇಷ್ಟು ಇರೋದಕ್ಕೆ ಎಷ್ಟು ಬೇಕು ಅಂದ್ರೆ ನೀವು ಏನ್ ಮಾಡ್ತೀರಾ ಇಲ್ಲಿ ಮಲ್ಟಿಪ್ಲೈ. ಯಾವ್ದನ್ನ ಯಾವ್ದಕ್ಕೆ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ನಾನು ಇದು ಹೇಗೆ ಸಾಲ್ವ್ ಮಾಡೋದಂತ ಹೇಳಿದ್ದೆ. ಇದು ಒಂದು ಬಾಕ್ಸ್, ನೀವು ಹಾಗೆ ಸೈಡ್ಗೆ ಇಲ್ಲಿ ಒಂದು ಬಾಕ್ಸ್ ತಗೊಳ್ಳಿ, ಇಲ್ಲಿ 20 lakh ಮೆಡಿಸಿನ್ಸ್ ಅಂತ ಬರ್ಕೋರಿ. ಮೆಡಿಸಿನ್ ಬಾಕ್ಸ್ ಅಂತ ತಗೋರಿ. ಇಲ್ಲೊಂದು ಮೆಡಿಸಿನ್ ಬಾಕ್ಸ್ ಇದೆ, ಅಲ್ಲಿ ಇಟ್ಟು ಟ್ಯಾಬ್ಲೆಟ್ಸ್ ಇದಾವೆ ಅಂತ ಬರ್ಕೋರಿ. ಬರುದು ಇದು ಕೆಳಗಡೆ ಬರೀರಿ. ಇದು ಬರದ್ರ ಇದು ನೋಟ್ ಮಾಡ್ಕೊಳ್ಳಿ ಚಿಲ್ಡ್ರನ್ಸ್. ನೋಟ್ ಮಾಡ್ಕೊಂಡ್ರ ನೆಕ್ಸ್ಟ್ ಅದ್ ನೋಟ್ ಮಾಡ್ಕೊಂಡ್ರಿ. ಏನಂತ ಕೊಟ್ಟಿದ್ದೆ ನಾನು, ವೇಟ್ ಆಫ್ 1 ಮೆಡಿಸಿನ್ ಟ್ಯಾಬ್ಲೆಟ್ ಈಕ್ವಲ್ಸ್ ಟು ಎಷ್ಟು 20 mg. 20 mg ಅಂದ್ರೆ 1000 ಅಲ್ಲಿ ಇದೆ. ನಿಮ್ಗೆ ಇಲ್ಲಿ ಕಿಲೋಗ್ರಾಮ್ ಅಲ್ಲಿ ಕೇಳಿದ್ದಾರೆ, ನೀವು ಅದನ್ನ ಗ್ರಾಮಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತು. ನಾನು ಹೇಳಿದ್ದೆ 1 kg ಅಲ್ಲಿ ಎಷ್ಟು ಗ್ರಾಮ್ ಇರ್ತದೆ, ಎಷ್ಟು 1000 ಗ್ರಾಮ್ ಇರ್ತದೆ ಅಂತ ಹೇಳಿದ್ದೆ. 1 kg ಅಲ್ಲಿ 1000 ಗ್ರಾಮ್. ಹಾಗಾದ್ರೆ ನೀವು ಇಲ್ಲಿ 1 ಮೆಡಿಸಿನ್ಗೆ ಎಷ್ಟು ಗ್ರಾಮ್ ಆಗಿದೆ, ಅಲ್ಲಿ ನಾನು 20 × 1000 ಅಂತ ಮಾಡಿದೆ. ಅಂದ್ರೆ ಅಲ್ಲಿ ಎಷ್ಟು ಗ್ರಾಮ್ ಆಗಿದೆ 1 ಮೆಡಿಸಿನ್ಗೆ, 20 × 1000. 20 × 1000 ಮಾಡಿದ್ರೆ ಇದು ಎಷ್ಟಾಗ್ತದೆ, 20,000 ಆಯ್ತು. ಇದು 20,000 ಅನ್ನೋದು ಅದ್ರ ಇದು ಬರ್ದಿರಿ ತಾನೆ, ಇದ್ರ ಮುಂದ್ಗಡೆ 20,000 ಅಂತ ಬರ್ದು ಗ್ರಾಮ್ ಅಂತ ಬರೀರಿ. ಅದ್ರ ಮುಂದ್ಗಡೆ ಬರೀರಿ ಇದು ವ್ಯಾಲ್ಯೂನ. ಇದನ್ನ ಬರ್ದಿರಿ ನೀವು. ಇದ್ರ ನೆಕ್ಸ್ಟ್ ಈಸ್ ಈಕ್ವಲ್ ಟು ಅಂತ ಹಾಕಿ ಇದು ಬರೀರಿ. ಬರದ್ರ ಓಕೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೀವು 1 kg ಗ್ರಾಮ್ ಅಲ್ಲಿ ಎಷ್ಟಾಗ್ತದೆ ಅಂತ ಇಲ್ಲಿ ನೋಡಿದ್ರಿ. ಅಲ್ಲಿ ನಿಮ್ಗೆ ಹಾಗಾದ್ರೆ ನನ್ಗೆ ಹೇಳಿ ಚಿಲ್ಡ್ರನ್ಸ್, 1 kg ಗ್ರಾಮ್ ಅಲ್ಲಿ ಅಷ್ಟಾಗ್ತದೆ ಅಂತ ನೋಡಿದ್ರಿ. ಹಾಗಾದ್ರೆ ಒಂದು ಮೆಡಿಸಿನ್ದು ಗ್ರಾಮ್ ಎಷ್ಟು ಗ್ರಾಮ್ ಆಗ್ತದೆ, 1 ಮೆಡಿಸಿನ್ದು 1 ಮೆಡಿನ್ ಅಂತ ಬರ್ತೀನಿ ತಾನೆ. ಸೊ ಮೆಡಿಸಿನ್ ಅಂತ ತಗೊಳ್ಳೋದು. ಇಲ್ಲಿ ಟ್ಯಾಬ್ಲೆಟ್ ಈಕ್ವಲ್ಸ್ ಟು ಎಷ್ಟು 20,000 ಗ್ರಾಮ್ ಅಂತ ಆಯ್ತು. 20,000 ಗ್ರಾಮ್ ಆಯ್ತು. ಓಕೆ, ನಮ್ಗೆ ಏನ್ ಬೇಕಂತ ಇಲ್ಲಿ ಏನ್ ಕೇಳಿದ್ದಾರೆ, ಇಲ್ಲಿ ಇಷ್ಟು ಟ್ಯಾಬ್ಲೆಟ್ಗೆ ಎಷ್ಟು kg ಆಗ್ತದೆ ಅಂತ ಹೇಳ್ಬೇಕು. ವೇಟ್ ಇಷ್ಟು ಟ್ಯಾಬ್ಲೆಟ್ಗೆ ಎಷ್ಟು ವೇಟ್ ಆಗ್ತದೆ ಅಂತ ಹೇಳ್ಬೇಕು. ನಮ್ಗೆ ಫಸ್ಟ್ ಇಲ್ಲಿ 1 ಮೆಡಿಸಿನ್ಗೆ ಎಷ್ಟು ವೇಟ್ ಆಗ್ತದೆ ಅದನ್ನ ನಾವು kg ಅಲ್ಲಿ ನೋಡ್ಬೇಕು. ಇಷ್ಟು ಗ್ರಾಮ್ ಇದೆ, ಇಷ್ಟು ಗ್ರಾಮ್ ಇರೋದು kg ಅಲ್ಲಿ ಎಷ್ಟಾಗ್ತದೆ ಅಂತ ನೋಡ್ಬೇಕು. ನೋಡೋಣ. ಓಕೆ, ನಿಮ್ಗೆ kg ಅಲ್ಲಿ ಬೇಕು. kg ಅಲ್ಲಿ ಬೇಕು ಅಂದ್ರೆ ಗ್ರಾಮ್ ಇಂದ ಸ್ಮಾಲ್ ಕ್ವಾಂಟಿಟಿಯಿಂದ ಲಾರ್ಜ್ ಕ್ವಾಂಟಿಟಿಗೆ ಹೋಗ್ಬೇಕಾದ್ರೆ ಇಲ್ಲಿ ಏನ್ ಮಾಡ್ಬೇಕು ನೀವು, ಇಲ್ಲಿ ಏನ್ ಮಾಡ್ಬೇಕಂದ್ರೆ ಎಷ್ಟು ಮಿಲಿಗ್ರಾಮ್ ಆಯ್ತು, ಅಲ್ಲಿ 1 kg ಅಲ್ಲಿ ಎಷ್ಟು ಗ್ರಾಮ್ ಇದೆ ಅಂತ ಕೇಳಿದ್ದಾರೆ. ಅಂದ್ರೆ ಇಷ್ಟು ಗ್ರಾಮ್ ಅಲ್ಲಿ ಎಷ್ಟು kg ಆಗ್ತದೆ ಅಂತ ಫಸ್ಟ್ ನೋಡ್ಬೇಕು. 1 ಮೆಡಿಸಿನ್ಗೆ ಎಷ್ಟು kg ಆಗ್ತದೆ ಇದನ್ನ ನಾವು kg ಅಲ್ಲಿ ಕನ್ವರ್ಟ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಇದನ್ನ ಈ ತರ ಬರ್ಕೊಳ್ಳಿ. ನಾನು ಇಲ್ಲಿ ಕ್ಯಾಲ್ಕುಲೇಷನ್ಗೆ ಈ ತರ ಬರ್ಕೋತೀನಿ. ಏನು 1000 ಗ್ರಾಮ್ ಅಂದ್ರೆ 1 kg ಅಂತ ಬರ್ಕೋತೀನಿ. ಓಕೆ, ಹಾಗಾದ್ರೆ ಇಷ್ಟು ಗ್ರಾಮ್
20 ಗ್ರಾಮ್ ಅಲ್ಲಿ ಎಷ್ಟು ಕೆಜಿ? ಇಲ್ಲಿ ಕ್ವಶನ್ ಮಾರ್ಕ್ ಆಗ್ತದೆ. ಎಷ್ಟು ಅಂತ ಅನ್ನೋದನ್ನ ನಾನು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಗ್ರಾಮ್ ಅನ್ನೋದು ಸ್ಮಾಲ್ ಕ್ವಾಂಟಿಟಿ, ಕೆಜಿ ಅನ್ನೋದು ಲಾರ್ಜ್ ಕ್ವಾಂಟಿಟಿ. ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಸ್ಮಾಲ್ ಕ್ವಾಂಟಿಟಿ ಕೊಟ್ಟು ನಿಮ್ಗೆ ಸ್ಮಾಲ್ ಕ್ವಾಂಟಿಟಿ ಕೊಟ್ಟು ಲಾರ್ಜ್ ಕೇಳಿದ್ರೆ ನೀವೇನ್ ಮಾಡ್ಬೇಕಿಲ್ಲಿ ಡಿವೈಡ್ ಮಾಡಬೇಕು. ಸಿಂಪಲ್ ಬೇಸಿಕ್ ಇದು. ಏನು? ಸ್ಮಾಲ್ ಕ್ವಾಂಟಿಟಿ ಕೊಟ್ಟು ಲಾರ್ಜ್ ಅಲ್ಲಿ ಕೇಳಿದ್ರೆ, ಈ ಗ್ರಾಮ್ ಕೊಟ್ಟು ನಿಮ್ಗೆ ಕೆಜಿ ಅಲ್ಲಿ ಕೇಳಿದ್ರೆ ನೀವ್ ಏನ್ ಮಾಡ್ಬೇಕು? ಡಿವೈಡ್. ಏನು? ಡಿವೈಡ್. ಕೆಜಿ ಕೊಟ್ಟು ಗ್ರಾಮ್ ಅಲ್ಲಿ ಕೇಳಿದ್ರೆ ಮಲ್ಟಿಪ್ಲೈ. ಗ್ರಾಮ್ ಕೊಟ್ಟು ಕೆಜಿ ಅಲ್ಲಿ ಕೇಳಿದ್ರೆ ಡಿವೈಡ್. ಓಕೆ? ಸ್ಮಾಲ್ ಕೊಟ್ಟು ಲಾರ್ಜ್ ಅಲ್ಲಿ ಕೇಳಿದ್ರೆ ಏನ್ ಮಾಡ್ಬೇಕು? ಡಿವೈಡ್. ಇದು ನೋಟ್ ಮಾಡ್ಕೊಳ್ಳಿ. ಇದು ಕ್ವಶನ್ ರಬ್ ಮಾಡ್ತೀನಿ ನಾನು ಮೊದಲು. ಇಲ್ಲಿ ಫಸ್ಟ್ ಏನು, ಸ್ಮಾಲ್ ಕೊಟ್ಟು ನಿಮ್ಗೆ ಲಾರ್ಜ್ ಕೇಳಿದ್ರೆ ಸ್ಮಾಲ್ ಯೂನಿಟ್, ಏನು ಯೂನಿಟ್ ಕೊಟ್ಟು ಲಾರ್ಜ್ ಯೂನಿಟ್ ಅಲ್ಲಿ ಕೇಳಿದ್ರೆ ನೀವೇನ್ ಮಾಡ್ಬೇಕು? ಡಿವೈಡ್. ಏನು? ಡಿವೈಡ್ ಮಾಡಬೇಕು. ಸ್ಮಾಲ್ ಕೊಟ್ಟು ಲಾರ್ಜ್ ಅಲ್ಲಿ ಕೇಳಿದ್ರೆ ನೀವೇನ್ ಮಾಡ್ಬೇಕು? ಡಿವೈಡ್. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಏನು, ಲಾರ್ಜ್ ಕೊಟ್ಟು ಲಾರ್ಜ್ ಕ್ವಾಂಟಿಟಿ ಅಲ್ಲಿ ಅಂದ್ರೆ ಕೆಜಿ ಅಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಅದನ್ನ ನಿಮ್ಗೆ ಗ್ರಾಮ್ ಅಲ್ಲಿ ಕೇಳ್ತಾರೆ ಅಂದ್ರೆ ಗ್ರಾಮ್ ಅನ್ನೋದು ಸ್ಮಾಲ್ ಕ್ವಾಂಟಿಟಿ ಆಯ್ತು. ಇದು ಕೆಜಿ ಕೊಟ್ಟು ಗ್ರಾಮ್ ಅಲ್ಲಿ ಕೇಳಿದ್ರೆ ನೀವೇನ್ ಮಾಡ್ಬೇಕು? ಮಲ್ಟಿಪ್ಲೈ. ನೀವಲ್ಲಿ ಏನಾದ್ರೂ ಬಿಸ್ನೆಸ್ ಮಾಡಿ ಅಲ್ಲಿ ವೇಟ್ ಏನಾದ್ರೂ ತೂಕ ಮಾಡೋದೇನಾದ್ರೂ ಮಾಡ್ತಿದ್ರೆ ಅಲ್ಲಿ ನಿಮ್ಗೆ ಇವೆರಡು ಟಾಪಿಕ್ ಯೂಸ್ ಆಗ್ತದೆ. ಮತ್ತೆ ಯೂನಿಟ್ ಯಾವುದು? ಗ್ರಾಮ ಮತ್ತೆ ಕೆಜಿ, ಇವೆರಡು ಬೇಕು. ಗ್ರಾಮ್, ಕೆಜಿ, ಮಿಲಿಗ್ರಾಮ್ ಇವು ಮೂರು ಅಲ್ಲಿ ಬಳಸ್ಕೋತೀರಿ ನೀವು. ಇವು ಮೂರು ಬಳಸ್ಕೊಂಡು ನೀವು ಈ ಮೆಥಡ್ ಅನ್ನ ಅಪ್ಲೈ ಮಾಡಿ ಅಲ್ಲಿ ನೀವು ತೂಕ ಮಾಡಿ, ಎಷ್ಟು ತೂಕ ಮಾಡಿ ಕರೆಕ್ಟ್ ಆಗಿ ತೂಕ ಮಾಡಿ ಅವರಿಗೆ ನೀವು ಕೊಡ್ತೀರಾ. ನಿಮ್ಮ ಅಂಗಡಿಗೆ ಯಾರು ಬಂದಿರ್ತಾರೆ ಅವರಿಗೆ ನೀವು ಎಷ್ಟು ಕರೆಕ್ಟ್ ಆಗಿ ತೂಕ ಮಾಡಿ ಕೊಡ್ತೀರಾ. ಇದು ನಿಮ್ಗೆ ಗೊತ್ತಿದ್ರೆ, ಇದು ಗೊತ್ತಿರ್ಲಿಲ್ಲ ಅಂದ್ರೆ ಸುಮ್ಮನೆ ಎಷ್ಟೆಷ್ಟೋ ಏನೇನೋ ಹೆಂಗೆಂಗೋ ಎಷ್ಟರ ಹಾಕ್ತೀರಿ, ಎಷ್ಟರ ಹಾಕಿ ಕೊಟ್ಬಿಡ್ತೀರಾ. ಇದು ಫಸ್ಟ್ ನಿಮ್ಗೆ ಗೊತ್ತಿರ್ಬೇಕು. ಏನು? ನಿಮ್ಗೆ ಇಲ್ಲಿ ಗ್ರಾಮ್ ಅಲ್ಲಿ ಇರೋದನ್ನ ಕೆಜಿ ಅಲ್ಲಿ ನಿಮ್ಗೆ ಕೊಡ್ಬೇಕು. ನಿಮ್ ಕಡೆ ಅನ್ಕೋರಿ ಇರೋ ಮಷಿನ್, ನಿಮ್ ಕಡೆ ಒಂದು ಡಿವೈಸ್ ಅದು ಗ್ರಾಮ್ ಅಲ್ಲಿದೆ ಅಂತ ಅನ್ಕೊಳ್ಳಿ. ತೂಕ ಮಾಡೋದಿಕ್ಕೆ ಒಂದು ಡಿವೈಸ್ ಮಷಿನ್ ಇರ್ತದೆ. ಆ ಮಷಿನ್ ನಿಮ್ಗೆ ಗ್ರಾಮ್ ಅಲ್ಲಿ ಕೊಡ್ತಿದೆ ಅಂತ ತಿಳ್ಕೊಬೇಕು. ನೀವು ಗ್ರಾಮ್ ಅಲ್ಲಿ ಕೊಡ್ತಿದೆ ಅಂದ್ರೆ ನೀವೇನ್ ಮಾಡ್ಬೇಕು? ಆದ್ರೆ ನೀವು ಕಸ್ಟಮರ್ಸ್ಗೆ ಕೆಜಿ ಅಲ್ಲೇ ಕೊಡ್ಬೇಕು. ನೀವು ಗ್ರಾಮ್ ಅಲ್ಲಿ ಅದು ವೇಟ್ ಅನ್ನ ನೋಡ್ತದೆ, ಕಸ್ಟಮರ್ಸ್ ನಿಮ್ಗೆ ಕೆಜಿ ಅಲ್ಲಿ ಬಂದ್ ಕೇಳ್ತಾರೆ. ಆಗ ನೀವೇನ್ ಮಾಡ್ಬೇಕಂದ್ರೆ ಗ್ರಾಮ್ ಅಲ್ಲಿ ಎಷ್ಟಾಗ್ತದೆ ಅಂತ ನೋಡ್ತೀರಾ. 1 ಗ್ರಾಮ್ಗೆ ಇಲ್ಲಿ ಗ್ರಾಮ್ ಅಲ್ಲಿ ಇದ್ದಿದ್ದನ್ನ ಕೆಜಿಗೆ ಮಾಡ್ಬೇಕಾದ್ರೆ ಡಿವೈಡ್ ಮಾಡ್ತೀರಾ. ಅದು ಹೇಗೆ ಎಲ್ಲ ನಾನು ಸ್ಟ್ಯಾಂಡರ್ಡ್ ಕ್ವಾಂಟಿಟೀಸ್ ನ ನಾನು ಹೇಳಿದ್ದೆ. ಅವು ಎಲ್ಲವೂ ನಿಮ್ಗೆ ನೆನಪಲ್ಲಿ ಇದ್ರೆ ನೀವು ಇದು ಮಾಡ್ತೀರಾ ಕರೆಕ್ಟ್ ಆಗಿ. ಅಲ್ಲಿ ಬಂದವರಿಗೆ ಕರೆಕ್ಟ್ ಆಗಿ ಮೆಷರ್ ಮಾಡಿ ಇಷ್ಟಿಷ್ಟ ಆಗ್ತದೆ ಅಂತ ನೀವು ಕೊಡ್ತೀರಾ. ಇಲ್ಲಾದ್ರೆ ಸುಮ್ಮನೆ ಎಷ್ಟೆಷ್ಟೇ ಹಾಕಿ, ಒಬ್ರು ಕಮ್ಮಿಯರೇ ಹಾಕ್ತೀರಾ, ಹೆಚ್ಚರೇ ಹಾಕ್ತೀರಾ, ಎಷ್ಟರೇ ಹಾಕಿ ಅವ್ರಿಗೆ ಕೊಟ್ಟು ಕಳಿಸ್ಬಿಡ್ತೀರಾ. ಅಲ್ಲಿ ನೀವೆಲ್ಲ ಕರೆಕ್ಟ್ ಆಗಿ ಮಾಡ್ಬೇಕು. ನಿಮ್ಗೆ ಗ್ರಾಮ್ ಅಲ್ಲಿ ಕೊಟ್ಟು ಕೆಜಿ ಅಲ್ಲಿ ಕೇಳಿದ್ರೆ ಡಿವೈಡ್ ಮಾಡ್ಬೇಕು, ಕೆಜಿ ಅಲ್ಲಿ ಕೊಟ್ಟು ಗ್ರಾಮ್ ಅಲ್ಲಿ ಕೇಳಿದ್ರೆ ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ ಇದು ಕೆಜಿ, ಗ್ರಾಮ್ ಅನ್ನೋದು ಸ್ಮಾಲ್ ಯೂನಿಟ್, ಕೆಜಿ ಅನ್ನೋದು ಲಾರ್ಜ್ ಯೂನಿಟ್, ಅದು ಕೊಟ್ರೆ ಡಿವೈಡ್. ಲಾರ್ಜ್ ಅನ್ನೋದು ಇದು ಕೆಜಿ ಅನ್ನೋದು ಲಾರ್ಜ್ ಯೂನಿಟ್, ಗ್ರಾಮ್ ಅನ್ನೋದು ಸ್ಮಾಲ್ ಯೂನಿಟ್. ಲಾರ್ಜ್ ಇಂದ ಸ್ಮಾಲ್ಗೆ ನೀವು ಮಾಡ್ಬೇಕಾದ್ರೆ ಲಾರ್ಜ್ ಕೊಟ್ಟಿದ್ದಾರೆ 1 kg, ನಿಮ್ಗೆ ಗ್ರಾಮ್ ಅಲ್ಲಿ ಬೇಕಂದ್ರೆ ನೀವೇನ್ ಮಾಡ್ಬೇಕು?
ಮಲ್ಟಿಪ್ಲೈ. ಇದು ಇದು ಎಲ್ಲ ಕಡೆ ಯೂಸ್ ಆಗ್ತದೆ ನಿಮ್ಗೆ. ಎಲ್ಲೆಲ್ಲಂದ್ರೆ ನೀವು ಕಿರಾಣಿ ಶಾಪ್ ಇಟ್ಟಿದಲ್ಲಿ ಯೂಸ್ ಆಗ್ತದೆ. ಫಸ್ಟು ಅಲ್ಲಿ ಕಿರಾಣಿ ಶಾಪ್ ಆದ್ಮೇಲೆ ಗೋಲ್ಡ್ ಶಾಪ್ ಅಲ್ಲಿ ಯೂಸ್ ಆಗ್ತದೆ. ಗೋಲ್ಡ್ ಅಲ್ಲಿ ಮತ್ತೆ ನೀವು ಏನಾದ್ರೂ ಶಾಪ್ ಇಟ್ಟಿರ್ತೀರ ಎಲ್ಲ ಕಡೆನೂ ಇದು ಯೂಸ್ ಆಗ್ತದೆ. ಇದ್ರ ಯೂಸ್ ಎಲ್ಲಿ ಬರ್ತದೆ ಅಲ್ಲ ಅಲ್ಲಿ ಎಲ್ಲ ಕಡೆನೂ ಇದು ಇದೇ ತರ ನೀವು ಅಪ್ಲೈ ಮಾಡಿ ವೇಟ್ ಮಾಡ್ಬೇಕು. ಎಲ್ಲಿ ತೂಕ ನೋಡ್ತಿರ್ತೀರಾ ಅಂತ ಅನ್ಕೊಳ್ಳಿ. ತೂಕ ನೋಡೋ ಟೈಮಲ್ಲಿ ನಿಮ್ಗೆ ಇದೇ ಬೇಕು. ಇದು ನೆನಪಲ್ಲಿ ಇರ್ಬೇಕು. ಇದಿಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ ಓಕೆ. ನೋಟ್ ಮಾಡ್ಕೊಂಡು ನೆಕ್ಸ್ಟ್ ಸಾಲ್ವ್ ಮಾಡೋಣ ಬನ್ನಿ. ಹಾಗಾದ್ರೆ ನಿಮ್ಗೆ ಲಾರ್ಜ್ ಕೊಟ್ರೆ ಸ್ಮಾಲ್, ಸ್ಮಾಲ್ ಕೊಟ್ರೆ ಲಾರ್ಜ್ ಗೊತ್ತಾಯ್ತು. ಹಾಗಾದ್ರೆ ಹೇಳಿ ಚಿಲ್ಡ್ರನ್ಸ್, ಇದು ನಾನು ಇಲ್ಲಿ ಮೇಲ್ಗಡೆ ಬರೀತೀನಿ. ಏನು 1000 ಗ್ರಾಮಲ್ಲಿ 1 kg ಅಂತ ಇದೆ. ಏನು 1000 ಗ್ರಾಮಲ್ಲಿ 1 kg. 1000 ಗ್ರಾಮಲ್ಲಿ 1 kg ಆದ್ರೆ ನನಗೆ ಹೇಳಿ 20,000 ಗ್ರಾಮ್ ಅಂತ ಇದೆ. ಅಂದ್ರೆ ಇದು ಸ್ಮಾಲ್ ಅಲ್ಲಿ ಆಯ್ತು. ಇದು ಸ್ಮಾಲ್ ಯೂನಿಟ್ ಇದೆ. ನಿಮ್ಗೆ ಕೆಜಿ ಅಲ್ಲಿ ಕೇಳಿದ್ದಾರೆ ಎಷ್ಟು ಆಗ್ತದೆ ಅಂತ. ಸ್ಮಾಲ್ ಯೂನಿಟ್ ಇದ್ದನ್ನ ಸ್ಮಾಲ್ ಯೂನಿಟ್ ಕೊಟ್ಟು ಲಾರ್ಜ್ ಅಲ್ಲಿ ಕೇಳಿದ್ರು ನಿಮ್ಗೆ ಹೇಳಿದ್ದೆ ನಾನು ಡಿವೈಡ್ ಮಾಡ್ಬೇಕಂತ. ಹಾಗಾದ್ರೆ ಯಾವ್ದನ್ನ ಯಾವ್ದಕ್ಕೆ ಡಿವೈಡ್ ಮಾಡ್ಬೇಕಿಲ್ಲಿ? ಹೇಗೆ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಇದು ಬರಿಬೇಕು. 20,000ಗೆ ನೀವು 1 kg ಅಲ್ಲಿ ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಿದೆ ತಾನೆ. ಅದನ್ನ ನೀವು ಡಿವೈಡ್ ಮಾಡಬೇಕು. ಅಂದ್ರೆ ಇದರಲ್ಲಿ ಇದು ಇಷ್ಟು ಗ್ರಾಮ್ ಅಲ್ಲಿ ಇಷ್ಟು ಗ್ರಾಮ್ ಇರೋದನ್ನ ನೀವು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡೋಣ ನಿಮ್ಗೆ ಸಿಗ್ತದೆ ಏನು ಕೆಜಿ ಅಲ್ಲಿ. ಡಿವೈಡ್ ಮಾಡೋದು ಇಲ್ಲಿ ಎಷ್ಟು 0 ರಿಮೂವ್ ಆಗ್ತದೆ. 0 ರಿಮೂವ್ ಮಾಡೋದು ಉಳಿದೆಷ್ಟು 20. ಹಾಗಾದ್ರೆ 20,000 ಗ್ರಾಮ್ ಅಲ್ಲಿ 20 kg ಅಂತ ಉಳಿತು. ಓಕೆ, ಇದಿಷ್ಟು ಗೊತ್ತಾಯ್ತಾ ನಿಮ್ಗೆ? ಹಾಗಾದ್ರೆ ಇಷ್ಟು ಗ್ರಾಮ್ ಅಲ್ಲಿ ಇಷ್ಟು kg ಅಂತ ಆಯ್ತು. ಏನು ಇಷ್ಟು kg. ಕೆ ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಕೆ ಅಂತ ನೀವು ತಗೊಂಡ್ರೆ ಕಿಲೋ ಅಂತ ಆಗ್ತದೆ. ಈ ಕಿಲೋ ಅಂದ್ರನೆ 1000. ಕಿಲೋ ಅಂದ್ರನೆ 1000. ಇವು 3 ಡಾಟಿಗೆ ಸಾರಿ 3 0ಗೆ ನಾವು ಇಲ್ಲಿ 1000 ಅಂತ ತಗೊಂಡು ಇಲ್ಲಿ ಕೆ ಅಂತ ಬರ್ದಿದ್ದಾರೆ. ಇಲ್ಲಿ ಕಿಲೋ ಅಂದ್ರನೆ ಏನು 1000. ಅದು 1000. ಇವು 3 0 ನ ತೆಗೆದು ಇಲ್ಲಿ ಕೆ ಅಂತ ಬರ್ದಿದ್ದಾರೆ. ಎಷ್ಟು ಇದು ಎದಕ್ಕಾಯ್ತು? ಇದು ಇಷ್ಟು ಗ್ರಾಮ್ ವೇಟ್. ಇದು ಎದರ್ದಾಯ್ತು? ಒಂದು ಮೆಡಿಸಿನ್ ಆಯ್ತು. ನಮ್ಗೆ ಇಷ್ಟು ಮೆಡಿಸಿನ್ ಬೇಕು. ಎಷ್ಟು? 1 ಮೆಡಿಸಿನ್ಗೆ 20 kg ಆಯ್ತು. ನಮ್ಗೆ ಎಷ್ಟು ಮೆಡಿಸಿನ್ಗೆ ಬೇಕಂದ್ರೆ 20 lakh ಮೆಡಿಸಿನ್ಗೆ ನಮ್ಗೆ ಎಷ್ಟು kg ಆಗ್ತದೆ ಅಂತ ಹೇಳ್ಬೇಕಿಲ್ಲಿ. 20 lakh ತಗೊಳ್ಳಿ. ವೇಟ್ ಆಫ್ 2 lakh ಸಾರಿ 20 lakh ಅಲ್ಲ 2 lakh. ವೇಟ್ ಆಫ್ 2 lakh ಏನು ವೇಟ್ ಆಫ್ 2 lakh ಮೆಡಿಸಿನ್ ಟ್ಯಾಬ್ಲೆಟ್ಸ್ ಈಕ್ವಲ್ಸ್ ಟು ಎಷ್ಟಾಗ್ತದೆ ಅಂದ್ರೆ ಇಷ್ಟು ಗ್ರಾಮಿಗೆ ಇಷ್ಟು kg ಆದ್ರೆ ಅಲ್ಲಿ 20 ಮೆಡಿಸಿನ್ಸ್ ಇದಾವೆ. ಅಂದ್ರೆ 1 ಮೆಡಿಸಿನ್ಗೆ 20 kg. ಅಂದ್ರೆ ಇಲ್ಲಿ ಏನಾಯ್ತು? ಇದು ಎಷ್ಟಂತ ಕೇಳಿದ್ದಾರೆ ನಿಮ್ಗೆ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಅಂದ್ರೆ ಇಲ್ಲಿ ವೇಟ್ ಆಫ್ 1 ಮೆಡಿಸಿನ್ ಏನು kg ಅಲ್ಲಿ ಸಿಕ್ತು. ವೇಟ್ ಆಫ್ 1 ಮೆಡಿಸಿನ್ ನಿಮ್ಗೆ ಎದ್ರಲ್ಲಿ ಸಿಕ್ತು? kg ಅಲ್ಲಿ. ಮೆಡಿಸಿನ್ ಟ್ಯಾಬ್ಲೆಟ್ಸ್ ಎದ್ರಲ್ಲಿ ಸಿಕ್ಕಿತ್ತು ನಿಮ್ಗೆ? kg ಅಲ್ಲಿ. ಎಷ್ಟು? 20 kg. ಓಕೆ, ಇದು 20 kg ಆಯ್ತು.
20 kg ಆದ್ರೆ ನಮ್ಗೆ ಇಷ್ಟು ಬೇಕು. ಇಷ್ಟ ಅಂದ್ರೆ ಎಷ್ಟು ಆಗ್ತದೆ? 20 kg ಅಂದ್ರೆ ನೀವು ಏನ್ ಮಾಡಿ, ಇಲ್ಲಿ ಫಸ್ಟ್ ಇಲ್ಲಿ ತನ ಬರೆದ್ರಿ. ಇಲ್ಲಿ ತನ ನೀವು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಬರ್ದೀನಿ ಹಾಗೆ ಇಲ್ಲಿ ತನ ನೀವು ಬರಿಬೇಕು. ಬರೆದಾದ್ಮೇಲೆ ಈ ಪಾಯಿಂಟ್ ಬರಿಬೇಕು. ಇದಾದ್ಮೇಲೆ ಇದು ಬರೀರಿ. ಇದಾದ್ಮೇಲೆ ನೆಕ್ಸ್ಟ್ ಇದು ಬರೀರಿ. ಫಸ್ಟ್ ಇದು ಬರೀರಿ. ಇದು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ವಿಡಿಯೋ ಪಾಸ್ ಮಾಡಬೇಕು. ನಾನು ಫಸ್ಟಿಗೆ ಏನ್ ಸಾಲ್ವ್ ಮಾಡಿದ್ದೇನೆ ಅಲ್ಲ ಅದನ್ನೆಲ್ಲ ಬರೋದಾದ್ಮೇಲೆ ಇಲ್ಲಿ ತನ ನೀವು ಬರಿಬೇಕು. ಬರೋದಾದ್ಮೇಲೆ ನೀವು ವೇಟ್ ಆಫ್ ಒನ್ ಮೆಡಿಸಿನ್ ಟ್ಯಾಬ್ಲೆಟ್ ಅಂದ್ರೆ ಒಂದೇ ಟ್ಯಾಬ್ಲೆಟಿಗೆ ಇಷ್ಟು ಕೆಜಿ ಅಂತ ಬರ್ಕೋಬೇಕು. ಇಷ್ಟು ಬರದ್ರ. ಸೊ ನೆಕ್ಸ್ಟ್ ಇದು ಬರೀರಿ. ಇದು ಬರೋದು ಇಲ್ಲಿ ಗ್ಯಾಪ್ ಬಿಡಿ. ಇಲ್ಲಿ ಗ್ಯಾಪ್ ಬಿಟ್ಟಲ್ಲಿ ನಾನು ಎಷ್ಟಾಗ್ತದೆ ಅಂತ ನಾನು ಹೇಳ್ತೀನಿ. ಇದು ಬರದ್ರಿ ಲೈನ್. ಇದು ಲೈನ್ ಬರೀರಿ. ಲಾಸ್ಟ್ ಅಲ್ಲಿ ಇದು ಲೈನ್ ಬೇಕು ನನಗೆ. ಲಾಸ್ಟ್ ಅಲ್ಲಿ ಈ ಲೈನ್ ನಿಮ್ಗೆ ಇರ್ಬೇಕು ಬುಕ್ ಅಲ್ಲಿ. ಇಲ್ಲಿ ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು. ಒನ್ ಮೆಡಿಸಿನ್ಗೆ ಇಷ್ಟ ಆದ್ರೆ ಎಷ್ಟು ಮೆಡಿಸಿನ್ಗೆ ಎಷ್ಟು ಅಂದ್ರೆ ನೀವು ಎಷ್ಟು ಮೆಡಿಸಿನ್ ಇದಾವೆ ಅಂತ ಇಲ್ಲಿ ಬರಿಬೇಕು. ಒಂದು ಮೆಡಿಸಿನ್ ಅಂದ್ರೆ ಸ್ಮಾಲ್ ಮೆಡಿಸಿನ್ ಆಯ್ತು. ಸ್ಮಾಲ್ ಕೊಟ್ಟು ಲಾರ್ಜ್ ಅಲ್ಲಿ ಎಷ್ಟು ಕೆಜಿ ಆಯ್ತು. ಇಲ್ಲಿ ನೀವೇನ್ ಮಾಡ್ಬೇಕು, ಇಟ್ ಮೆಡಿಸಿನ್ ಕೊಟ್ಟು ನಿಮ್ಗೆ ಎಷ್ಟು ವೇಟ್ ಇದೆ, ಇದು ಕೆಜಿ ಅಲ್ಲಿ ಎಷ್ಟು ವೇಟ್ ಇದೆ ಅಂತ, ಒಂದು ಮೆಡಿಸಿನ್ಗೆ ಕೆಜಿ ಅಲ್ಲಿ ಎಷ್ಟು ವೇಟ್ ಇದೆ ಅಂತ ಕೊಟ್ಟಿದ್ದನ್ನ ನೀವು ಇದು ಕೊಟ್ಟಿರೋ ಮೆಡಿಸಿನ್ಗೆ ಇದು ಇಷ್ಟು ವೇಟ್ ಅನ್ನ ನೀವು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಏನ್ ಬರ್ತದೆ ಅದು ನೀವು ಮಾಡ್ಬೇಕು. 20 ಇಂಟು ಇದು 2 ಲ್ಯಾಕ್ಗೆ ಮಲ್ಟಿಪ್ಲೈ ಮಾಡಬೇಕು. ನಿಮಗೆ ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ತೀನಿ. ಇದು 2ನ 4ಗೆ ಮಲ್ಟಿಪ್ಲೈ ಮಾಡಿದೆ. ಇದು 2 2s 4 ಆಗ್ತದೆ. ಹೌದು ತಾನೆ? 4 ಆಯ್ತು. 4 ಆದ್ಮೇಲೆ ನೀವೇನ್ ಮಾಡ್ಬೇಕು, ಇವು ಅಷ್ಟು ಝೀರೋಸ್ ಇದ್ರ ಮುಂದೆ ಇಟ್ಬಿಡ್ರಿ. ಇಲ್ಲಿ 2 0 ಅದು ಅಂದ್ರೆ R0 ಬಂದು ಇಲ್ಲಿ. R0 ಆದ್ಮೇಲೆ ಇಂಡಿಯನ್ ಸಿಸ್ಟಮ್ ಅಲ್ಲಿ ಕರೆಕ್ಟ್ ಆಗಿ ಕಾಮರ್ಸ್ ನ ಹಾಕಿ ಏನ್ ಮಾಡ್ಬೇಕು ನೀವು ನೆಕ್ಸ್ಟ್ ಕರೆಕ್ಟ್ ಆಗಿ ಕಾಮರ್ಸ್ ನ ಹಾಕಿ ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಕೆಜಿ ಅಂತ ಬರಿಬೇಕು. ಅಂದ್ರೆ ವೇಟ್ ಆಫ್ ಇಷ್ಟು ಮೆಡಿಸಿನ್ಗೆ ವೇಟ್ ಎಷ್ಟಿದೆ ಅಂದ್ರೆ ಎಷ್ಟು ಕೆಜಿ. ಇದು ನೋಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಚಿಲ್ಡ್ರನ್ಸ್? ಇನ್ ಮತ್ತೆ ರಿಪೀಟ್ ಅಲ್ಲಿ ಹೇಳ್ಬೇಕಾ? ರಿಪೀಟ್ ಆಗಿ ಹೇಳ್ಬೇಕು ನಾನು. ಅರ್ಥ ಆಯ್ತು ತಾನೆ? ಇದು ನೋಟ್ ಮಾಡ್ಕೊಳ್ಳಿ. ಎಷ್ಟು ಕೆಜಿ ಆಗ್ತದೆ, ಅದ್ರ ವೇಟ್ ಎಷ್ಟು ಆಗ್ತದೆ ನೋಟ್ ಮಾಡ್ಕೊಂಡ್ರ. ಒನ್ ಮೆಡಿಸಿನ್ಗೆ ಇಷ್ಟು ಕೆಜಿ ಆದ್ರೆ ಇಷ್ಟು ಮೆಡಿಸಿನ್ಗೆ ಎಷ್ಟಂದ್ರೆ ಇಷ್ಟು. ಮಿಲಿಗ್ರಾಮ್ ಅಂದ್ರೂ 1000ನೇ ಹೌದು, ಬಟ್ ಅಲ್ಲಿ 1000 ಮಿಲಿಗ್ರಾಮ್ ಅಲ್ಲಿ ಕೆಳಗಡೆ ಬರ್ತದೆ ಅಂದ್ರೆ ಡಿವೈಡ್ ಆಗ್ತದೆ. ಮಿಲಿಗ್ರಾಮ್ ಅಂತ ಬಂದ್ರೆ 1000 ಅಲ್ಲಿ ಡಿವೈಡ್ ಆಗಿರತ್ತೆ. ಕಿಲೋಗ್ರಾಮ್ ಅಂತ ಬಂದ್ರೆ 1000 ಅಲ್ಲಿ ಮಲ್ಟಿಪ್ಲೈ ಆಗಿರತ್ತೆ. ಇದನ್ನ ನೀವು ನೆನಪಿಟ್ಕೋಬೇಕು. ಇದು ಬರ್ಕೊಳ್ಳಿ. ಬರ್ಕೊಂಡ್ರ ಇಲ್ಲಿ ಫಸ್ಟ್ ಏನ್ ಮಾಡಿದ್ರಿ, ನಿಮ್ಗೆ 1 kg ಅಲ್ಲಿ ಎಷ್ಟು ಗ್ರಾಮ್ ಇದೆ ಅಂತ ನೋಡಿದ್ರಿ. ಮತ್ತೆ ಮೆಡಿಸಿನ್ ವೇಟ್ ಎಷ್ಟು ಕೊಟ್ಟಿದ್ರು, 20 ಮಿಲಿಗ್ರಾಮ್ ಅಂತ ಕೊಟ್ಟಿದ್ರು. ಆ ಮಿಲಿಗ್ರಾಮ್ ಅನ್ನ ನೀವು ಗ್ರಾಮಿಗೆ ಕನ್ವರ್ಟ್ ಮಾಡಿದ್ರಿ. ಗ್ರಾಮಿಗೆ ಕನ್ವರ್ಟ್ ಮಾಡಿ ಎಷ್ಟು ಗ್ರಾಮ್ ಅಲ್ಲಿ ಎಷ್ಟು ಕೆಜಿ ಆಗ್ತದೆ ಅಂತ ನೋಡಿದ್ರಿ. ಇಷ್ಟು ಕೆಜಿ ಆಯ್ತು. ಇಷ್ಟು ಕೆಜಿ ಆದ್ಮೇಲೆ ಏನ್ ಮಾಡಿದ್ರಿ, 1 ಮೆಡಿಸಿನ್ಗೆ ಎಷ್ಟು ಕೆಜಿ ಆದ್ರೆ ಇಷ್ಟು ಮೆಡಿಸಿನ್ಗೆ ಎಷ್ಟು ಕೆಜಿ ಅಂತ ನೋಡಿದ್ರಿ. ಅಲ್ಲಿ ಇದು ಮೆಡಿಸಿನ್ ಕೊಟ್ಟಿದ್ದನ್ನ ಬರ್ದು ಕೆಜಿ ಎಷ್ಟಿದೆ ಅಂತ, 1 ಮೆಡಿಸಿನ್ಗೆ ಕೆಜಿ ಎಷ್ಟು ಆಗ್ತದೆ ಅಂತ ಇದ್ದಿದ್ದನ್ನ ನೀವು ಏನ್ ಮಾಡಿದ್ರಿ, ಮಲ್ಟಿಪ್ಲೈ. ಇಲ್ಲಿ ಹೀಗೆ ಮಾಡ್ತಾರೆ. ಇದು ಒಂದಕ್ಕೆ ಇಷ್ಟಾದ್ರೆ ಇಷ್ಟು ಮೆಡಿಸಿನ್ಗೆ ಎಷ್ಟಾಗ್ತದೆ ಅಂತ ಹೇಳ್ಬೇಕಾದ್ರೆ ನೀವು ಅಲ್ಲಿ ಮಲ್ಟಿಪ್ಲೈನೇ ಮಾಡ್ಬೇಕು. ಇದು ಮಲ್ಟಿಪ್ಲೈ ಮಾಡೋಣ, ಇಷ್ಟ ಆನ್ಸರ್ ಬರ್ತು. ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ಗೆ ರೆಡಿ ಇದ್ದೀರಾ ಚಿಲ್ಡ್ರನ್ಸ್? ಓಕೆ, ನೆಕ್ಸ್ಟ್ ಕ್ವಶನ್ 1 by 1
ಕ್ವಶನ್ಸ್. ಇವು ಫಸ್ಟ್ ನಿಮಗೆ ಎಕ್ಸಾಂಪಲ್ಸ್ ಸಾಲ್ವ್ ಮಾಡೋದಕ್ಕೆ ಬರಬೇಕು. ನಾನು ನಿಮಗೆ ಎಕ್ಸಾಂಪಲ್ ಸಾಲ್ವ್ ಮಾಡೋದು ಹೇಗಂತ ಹೇಳ್ತೀನಿ. ನೀವೇನು ಮಾಡಬೇಕು, ಎಕ್ಸಸೈಸ್ನ ಟ್ರೈ ಮಾಡಬೇಕು ಸಾಲ್ವ್ ಮಾಡೋದಕ್ಕೆ. ಹೇಗೆ ಮಾಡೋದಂತ ನಾನು ಹೇಳಿದ್ದೇನೆ. ನೀವೇನು ಮಾಡಬೇಕು, ಮನೆಯಲ್ಲಿ ಎಕ್ಸಸೈಸ್ ಹೇಗೆ ಸಾಲ್ವ್ ಮಾಡ್ಬೇಕಂತ ನೀವು ಟ್ರೈ ಮಾಡಬೇಕು. ಟ್ರೈ ಮಾಡ್ತೀರಾ ಮನೆಯಲ್ಲಿ? ಫಸ್ಟ್ ನೀವು ಟ್ರೈ ಮಾಡಬೇಕು. ನಾನಿಲ್ಲಿ ನಿಮಗೆ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ, ಆದರೆ ನೀವು ಮನೆಯಲ್ಲಿ ಫಸ್ಟ್ ನೀವೇ ಎಕ್ಸಸೈಸ್ ಹೇಗೆ ಸಾಲ್ವ್ ಮಾಡೋದಂತ ಟ್ರೈ ಮಾಡಬೇಕು. ಅದು ನೀವು ಯಾರು ಟ್ರೈ ಮಾಡ್ತೀರಾ ನನಗೆ ಕಮೆಂಟಲ್ಲಿ ಹೇಳಬೇಕು, ಯಾರ್ಯಾರು ಮಾಡ್ತೀರಾ ಅಂತ. ನಾನು ನೋಡ್ತೀನಿ ಎಷ್ಟು ಜನ ಮನೆಯಲ್ಲಿ ಎಕ್ಸಸೈಸ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಅಂತ. ನಾನು ಹೇಳೋದನ್ನು ಎಷ್ಟು ಜನ ಫಾಲೋ ಮಾಡ್ತಿದ್ದೀರಾ ಅಂತ ನಾನು ನೋಡಬೇಕು. ಸೊ ನೀವು ಹೇಳ್ತೀರಾ? ಓಕೆ, ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ನಿಮಗೆ ನಾನು ಹೇಳಿರೋ ಕ್ಲಾಸ್ ಇಷ್ಟ ಆದರೂ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.